ಪ್ರಾರ್ಥನೆ ಮಾಡಿ ಬರಬೇಕು. ದೇವ್ರೇ, ನನಗಾಗಿ ಯಾರಿಗೆ ರೋಗ ಇರ್ತದೋ, ಯಾರಿಗೆ ಸಾಲ ಇರ್ತದೋ, ಯಾರಿಗೆ ಕಟ್ಟಿಗಳಿರ್ತದೋ, ಯಾರಿಗೆ ದುರಾತ್ಮ ಇರ್ತದೋ, ಯಾರಿಗೆ ಏನು ವೇದನೆ ಇರ್ತದೋ ಅಂಥವರೆಲ್ಲ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಂಬರ್ಬೇಕು. ಏಸಪ್ಪ, ನಿಮ್ಮ ಸೇವಕರನ್ನ ನನಗೆ ರೋಗ ಸೌಖ್ಯ ಆಗೋದಕ್ಕೋಸ್ಕರವಾಗಿ ಅವ್ರನ್ನ ಉಪಯೋಗಿಸ್ಕೊಳ್ರಿ. ನನ್ನಲ್ಲಿರೋ ಸಾಲದ ಕಟ್ಟಿಗಳು ಹೊಡಿಪಡೋದಕ್ಕೋಸ್ಕರ ಇವತ್ತು ನನ್ನ ದೇವರೇ ಸೇವಕ ನನಗೋಸ್ಕರ ಉಪಯೋಗಿಸ್ಕೊಳ್ರಿ. ಈ ರೀತಿ ಹೇಳಿ ಮನೆಯಲ್ಲಿ ಮೊಣಕಲ್ಲಾಕಿ ನೀವು ಪ್ರಾರ್ಥನೆ ಮಾಡಿ ದೇವರೊಟ್ಟಿಗೆ ಮಾತಾಡಿ ಬಂದಿದ್ರೆ ಖಂಡಿತವಾಗಲೂ ನಿಮ್ಮ ವಿಷಯಗಳಿಗೋಸ್ಕರವಾಗಿ ಅದೇನೇ ವಿಷಯಗಳಾಗಿರಲಿ, A to Z ಅದೇನೇ ವಿಷಯಗಳಾಗಿರಲಿ, ಕರ್ತನು ಆ ಪ್ರತಿಯೊಂದು ವಿಷಯಗಳಿಗಾಗಿ ದೇವರು ನನ್ನ ಉಪಯೋಗಿಸ್ಕೊಳ್ತಾರೆ. ನಂಬ್ತೀರಾ? ನೀವು ಪ್ರಾರ್ಥನೆ ಮಾಡಿ ಬಂದ್ರೆ ದೇವರು ನಿಮಗೋಸ್ಕರವಾಗಿ ನನ್ನನ್ನು ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆಯಿಂದ, ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಕೂತ್ಕೊಳ್ರಿ, ಕರ್ತನು ಪ್ರಕಟವಾಗಲಿ. ದೇವರಿಗೆ ಸ್ತೋತ್ರ. ನಾನು ಹೇಳಿದೆ, ಭಾನುವಾರ ಪ್ರಸಂಗ ಮಾಡಿದೆ, ಅದನ್ನು ಒಂದು ಪಾಯಿಂಟ್ ನಾನು ಮಾತಾಡಿದೆ. 4 ಪಾಯಿಂಟ್ಗಳು ದೇವರು ಅದರಲ್ಲಿ ಕೊಟ್ಟದ್ದು. ಅದರಲ್ಲಿ ಒಂದು ಪಾಯಿಂಟ್ ನಾನು ಮಾತಾಡಿದೆ, ಮತ್ತೆ ಅದನ್ನು ಹೇಳಿದೆ, ದೇವರ ಅನುಮತಿ ಕೊಟ್ಟರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿವರೆಗೆ ಎಷ್ಟು ಪಾಯಿಂಟ್ ಆಯಿತು? 3 ಪಾಯಿಂಟ್ ಆಯಿತು. ಒಂದನೇದಾಗಿ ಖಾಲಿಯಾಗಿರೋ ಪಾತ್ರೆ ತುಂಬಲ್ಪಡ್ತು. ಪಾತ್ರೆ ತುಂಬಲ್ಪಡಬೇಕಾದ್ರೆ ಪಾತ್ರೆ ಖಾಲಿಯಾಗಿರಬೇಕು. ಹಲ್ಲೆಲೂಯಾ. ಏನು ಖಾಲಿಯಾಗಿರ್ಬೇಕು ಅನ್ನೋದನ್ನ ಸ್ವಲ್ಪ ದೇವರಾತ್ಮ ಮಾತಾಡ್ರು. ಎರಡನೇದಾಗಿ ದೇವರು ಮಾತಾಡಿದ್ರು. ಏನಂತೇಳಿ ಎರಡನೇ ವಿಷಯ? ಹಲ್ಲೆಲೂಯಾ. ಮನೆಯ ಯಾರ್ದು ಮುಚ್ಕೊಬೇಕು? ನಮ್ಮ ಮನೆ ಬಾಗಿಲು ನಾವು ಮುಚ್ಕೊಂಡ್ರೆ ಸಾಕು, ಪಕ್ಕದ ಮನೆಯವ್ರದ್ದು ಮುಚ್ಚಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ನಮ್ದು ಮುಚ್ಕೊಂಡ್ರೆ ಸಾಕು ಬಾಗಿಲು. ಹಲ್ಲೆಲೂಯಾ. ಇದ್ರ ಕುರಿತು ದೇವ್ರು ಮಾತಾಡಿದ್ರು. ಬಾಗಿಲು ಏನಕ್ಕೋಸ್ಕರ ಮುಚ್ಚಬೇಕು? ಸೀರಿಯಲ್ ನೋಡೋಕ್ಕೋಸ್ಕರ ಮುಚ್ಚಬಾರ್ದು, ಫಿಲಿಮ್ ನೋಡೋದಕ್ಕೋಸ್ಕರ ಮುಚ್ಚಬಾರ್ದು, ಫೋನ್ ನೋಡೋಕ್ಕೋಸ್ಕರ ಮುಚ್ಚಬಾರ್ದು, ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೋಸ್ಕರ ಬಾಗಿಲು ಮುಚ್ಚಬಾರ್ದು. ಏನಕ್ಕೋಸ್ಕರ ಬಾಗಿಲು ಮುಚ್ಚಬೇಕು? ದೇವರು ನೋಡುವುದಕ್ಕೋಸ್ಕರವಾಗಿ, ದೇವರೊಟ್ಟಿಗೆ ಮಾತಾಡುವುದಕ್ಕಾಗಿ ನೀನು ನಿನ್ನ ಕುಟುಂಬ ಪ್ರತಿನಿತ್ಯ ಬಾಗಿಲು ಮುಚ್ತಾ ಇರಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಇದ್ರ ಕುರಿತು ದೇವರು ಮಾತಾಡಿದ್ರೆ ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಬೆಳಗ್ಗೆ ಏನು? ನಂಬಿಕೆ. ಹಲ್ಲೆಲೂಯಾ. ನಂಬಿಕೆ ಕುರಿತು ಕ್ಲೀನಾಗಿ ಸ್ಪಷ್ಟವಾಗಿ ದೇವರು ಮಾತಾಡಿದ್ರು. ಒಬ್ಬರಿಗಿಂತ ಇಬ್ಬರು ಲೇಸು. ಈಸಾಕನಿಗೆ ಹೇಳುವಾಗ ಈಸಾಕನು ಕೂಡ ಏನು ಮಾಡ್ದ? ನಂಬುದ. ಅಬ್ರಹಾಮನು ನಂಬುದ, ಈಸಾಕನು ನಂಬುದ. ಇಬ್ಬರು ನಂಬಿದ ನಿಮಿತ್ತವಾಗಿ ದೇವರು ಬೆಟ್ಟದ ಮೇಲೆ ಒದಗಿಸಿದನು. ನಿಮ್ಮ ನಂಬಿಕೆ ಒದಗಿಸುವಂಥದ್ದಾಗಿರಬೇಕು. ನಿಮ್ಮ ನಂಬಿಕೆ ಏನಾಗಬಾರ್ದು? ಬಲಿಯಾಗುವಂಥದ್ದಾಗಿರಬಾರ್ದು. ಕೆಲ ಜನರ ನಂಬಿಕೆ ಬಲಹೀನವಾಗಿರೋದ್ರಿಂದ, ನಂಬಿಕೆ ಕಡಿಮೆ ಆಗೋದ್ರಿಂದ ಅನೇಕ ಜನರು ಏನಾಗ್ತಾರೆ? ಬಲಿಗಳಾಗಿ ಹೋಗ್ತಿದ್ದಾರೆ. ಯಾರಿಗೆ? ಸೈತಾನನಿಗೆ. ಹಲ್ಲೆಲೂಯಾ. ಆದ್ರೆ ನಿನ್ನ ನಂಬಿಕೆ ಬಲಿಯಾಗುವಂಥದ್ದಾಗಿರಬಾರ್ದು, ಬದಲಾಗಿ ನಿನ್ನ ನಂಬಿಕೆ ದೇವರು ಒದಗಿಸುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ಇದು 3 ಪಾಯಿಂಟ್ಗಳು ಕೂತು ದೇವರು ಮಾತಾಡಿದ್ರು. 4ನೇ ಪಾಯಿಂಟ್ ಏನು? ಹಲ್ಲೆಲೂಯಾ. ಕೃತಜ್ಞತೆ. ಏನು? ಕೃತಜ್ಞತೆ ಉಳ್ಳವಳಾಗಿ ಮಾರ್ಪಟ್ಲು. ಇದ್ರ ಕುರಿತು ನಾನು ಮಾತಾಡ್ತೀನಿ. ಮಾತಾಡ್ರೆ ಈ ಪ್ರಸಂಗ ಮುಗಿದೋಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷನಾ? ಕೋಪನಾ? ಕೋಪ ಮಾಡ್ಕೊಂಡ್ರೆ ಇನ್ನೂ ಅರ್ಧ ಗಂಟೆ ಎಕ್ಸ್ಟ್ರಾ ತಗೊಂತೀನಿ. ಹಲ್ಲೆಲೂಯಾ. ಸರಿ, 3 ಪಾಯಿಂಟ್ ಆಯ್ತು. ಈಗ 4ನೇ ಪಾಯಿಂಟ್ಗೆ ಬರೋಣ. 4ನೇ ಪಾಯಿಂಟ್ನಲ್ಲಿ ಆಕೆ ಕೃತಜ್ಞತೆ ಉಳ್ಳವಳಾಗಿದ್ಲು, ಕೃತಜ್ಞತೆಯನ್ನು ಸಲ್ಲಿಸುವಂಥವಳಾಗಿದ್ಲು. ಇದರ ಕುರಿತು ನಾವು ಮಾತಾಡೋಣ. ತೆಗೆದುಕೊಳ್ಳೋಣ ಆ ವಚನವನ್ನ. 2 ಅರಸರಿಗೆ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು. ಎಲ್ಲಿ ಬರ್ತವ್ರೆ? ಯಾರು? ಆಕೆಯು ವಿಧವೆ. ಸದ್ಯ ನಮ್ಮ ಚಿಕ್ಕಮ್ಮ ಅಂತ ಹೇಳಿಲ್ಲ. ಯಾರು? ವಿಧವೆ ಏನ್ ಮಾಡ್ತಾವಳೆ? ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 7ನೇ ವಾಕ್ಯ. ತರುವಾಯ. ಯಾವಾಯ? ತರುವಾಯ ಅಂದ್ರೆ ಏನು? ಪಾತ್ರೆಗಳೆಲ್ಲ ತುಂಬಿದ ಮೇಲೆ, ಮನೆಯಲ್ಲೆಲ್ಲ ಅದ್ಭುತ ಆದ್ಮೇಲೆ, ಮನೆಯಲ್ಲೆಲ್ಲ ಅತಿಶಯ ಆದ ಮೇಲೆ ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು. ಹಲ್ಲೆಲೂಯಾ. ಆಲ್ರೆಡಿ ಅದಕ್ಕಿಂತ ಮುಂಚೆ
ಆಕೆ ಏನ್ ಮಾಡ್ತಾವಳೆ, 2ನೇ ಅಥವಾ 1ನೇ ವಾಕ್ಯದಲ್ಲಿ ಸಾಲಗಾರರು ಬಂದಿದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಕೆ ಏನ್ ಮಾಡ್ತಾ ಇದ್ದಾಳೆ, ಪ್ರವಾದಿ ಆಗಿರುವಂತ ಎಲಿಷನ ಹತ್ರ ಅವಳು ಬರ್ತಾ ಇದ್ದಾಳೆ. ಆ ಎಲಿಷನ ಹತ್ರ ಬರುವಾಗ ಆ ಎಲಿಷ ಕೇಳ್ತಾವ, ಈಗ ನಾನು ಏನ್ ಮಾಡ್ಬೇಕು ಅಂತ. ಅವಾಗ ಅವಳು ಹೇಳ್ತಾವಳೆ, ಏನಪ್ಪ ಏನು ಹಿಂಗೆ ಮಾಡ್ಬೇಕು, ಸರಿ ನಿನ್ನ ಮನೇಲಿ ಏನಿದೆ ಅಂತ ಕೇಳ್ತಾನೆ. ಆಕೆ ಅವಳು ಹೇಳ್ತಾಳೆ, ನನ್ನ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮನೆಗೆ ಹೋಗ್ಬಿಟ್ಟು ಬಾಗಿಲು ಮುಚ್ಕೋ, ಪಾತ್ರೆಯಲ್ಲಿ ಎಣ್ಣೆ ಹಾಕು, ಪಾತ್ರೆ ಎಲ್ಲ ಉಕ್ಲಿಕ್ಕೆ ಪ್ರಾರಂಭವಾಗ್ತದೆ ಅಂತ. ಪ್ರಾರಂಭದಲ್ಲಿ ಬಂದ್ಲಾ, ಕಷ್ಟ ಹೇಳ್ಕೊಂಡ್ಲಾ, ಸಮಸ್ಯೆ ಹೇಳ್ಕೊಂಡ್ಲಾ, ಹಿಂದಿರುಗಿ ಹೋದ್ಲಾ. ಎಲಿಷನು ಅಥವಾ ದೇವ ಭಕ್ತನು, ದೇವ ಸೇವಕನು ಹೇಳಿದಂತೆ ಮನೇಲಿ ಅದ್ಭುತ ನಡೀತಾ. ಅದ್ಭುತ ಆದ್ಮೇಲೆ ಮಾಡ್ತಾವಳೆ, ಅದ್ಭುತ ಆದ್ಮೇಲೆ ಏನ್ ಮಾಡ್ತಾ ಇದ್ದಾಳೆ, ಹಿಂದಿರುಗಿ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಂದ್ರೆ ಅದ್ಭುತ ಆಗಿದ ತಕ್ಷಣ, ಅತಿಶಯ ಆಗಿದ ತಕ್ಷಣ, ಯಾರು ಅತಿಶಯ ಮಾಡುವಂತ ಕಾರ್ಯವನ್ನ ಹೇಳಿಕೊಟ್ಟ ಅವನನ್ನ ಅವಳು ಮರೆಯಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಪ್ರಸಂಗ ಪ್ರಾರಂಭ ಆಗಿದೆ ಯಾವಾಗ, ಈ ಪ್ರಸಂಗ ಪ್ರಾರಂಭ ಆಗಿದೆ ಯಾವಾಗ, ವಿಶ್ವಾಸಿಗಳು ಶುಕ್ರವಾರ ಅಲ್ಲೇ, ಇವಾಗೇನಿಲ್ವಲ್ಲ. ಆಮೇಲೆ ಇಲ್ಲ, ಏನೋ ಪಾಸ್ಟ್ ಪ್ರಸಂಗದಲ್ಲಿ ಏನೋ ವ್ಯತ್ಯಾಸ ಮಾತಾಡಿದ್ರು. ಹಲ್ಲೆಲೂಯಾ. ಈ ಪ್ರಸಂಗ ಪ್ರಾರಂಭ ಆಗಿದೆ ಯಾವಾಗ, ಸ್ತೋತ್ರ. ಅಲ್ಲಿಂದ ಟ್ರೈನ್ ಓಡ್ತಾ ಇದೆಯಾ, ಅಲ್ಲಿಂದ ಫ್ಲೈಟ್ ಓಡ್ತಾ ಇದೆಯಾ, ಇವತ್ತು ಮುಗಿಸಿದ್ರೆ ನೋಡೋಣ, ಆದ್ರೆ ಇಲ್ಲಿ ಸ್ಟಾಪ್ ಆಗ್ಲಿ, ಟೇಕ್ ಆಗ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳು ಅವಳ ಮನೆ ಖಾಲಿಯಾಗಿರುವಾಗ, ಇಕ್ಕಟ್ಟಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ಹೋರಾಟದಲ್ಲಿರುವಾಗ, ದುಃಖದಲ್ಲಿರುವಾಗ, ಎಲ್ಲ ಮುಗೀತು ಅಂತ ನೆನೆಸುವಾಗ ಪಟ್ಟದ ದೇವರ ಮನುಷ್ಯ, ದೇವರ ಜ್ಞಾಪನ ಬಂದ್ರು. ಈಗ ಅವಳೇನು ಮಾಡ್ತಾ ಇದ್ದಾಳೆ, ಓಡ್ ಬರ್ತಾ ಇದ್ದಾಳೆ. ಆಕೆ ಓಡ್ ಬಂದು ಅವನ ಹತ್ರ ಹೇಳ್ತಾರೆ, ಸ್ವಾಮಿ ಹಿಂಗ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು? ಅದಕ್ಕೆ ಅವ್ನು ಹೇಳ್ತಾನೆ, ಏನ್ ಮಾಡ್ಬೇಕು, ಎಲ್ಲ ಆಯ್ತು, ಅದ್ಭುತ ನಡೀತು. ಯಾರು? ದೇವ ಮನುಷ್ಯ ಹೇಳಿ ಕಳಿಸ್ತಾರೆ, ನಿನ್ನ ಮನೆಗೆ ಹೋಗು, ಅದ್ಭುತ ನಡೀತೆ ಅಂತ. ಇವಳು ಹಿಂದಿರುಗಿ ಹೋದ್ಲು, ಅದ್ಭುತ ನಡೀತು. ಅದ್ಭುತ ನಡೆದ ಮೇಲೆ, ಬಿಡುಗಡೆ ಆದ್ಮೇಲೆ, ಅತಿಶಯ ಆದ್ಮೇಲೆ ಆ ಮನುಷ್ಯನನ್ನ ಅವಳು ಮರೆಯಲಿಲ್ಲ. ಅದನ್ನ ರಿಟರ್ನ್ ಕೃತಜ್ಞತೆ ಹೇಳುವುದಕ್ಕಾಗಿ ಹಿಂದಿರುಗಿ ಬಂದಿದ್ದಾಳೆ. ಹಲ್ಲೆಲೂಯಾ. ಈ ವಿಷಯ ಇವತ್ತು ಈ ರಾತ್ರಿ ವೇಳೆಯಲ್ಲಿ ದೇವರಾತ್ಮ ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ತಾರೆ. ಹಲ್ಲೆಲೂಯಾ. ದೇವರಾತ್ಮನೇ ನಡೆಸಬೇಕು, ಯಾಕಂದ್ರೆ ದೇವರದು ವಾಕ್ಯ ದೇವರೇ ನಡೆಸಬೇಕು. ಹಲ್ಲೆಲೂಯಾ. ಆಕೆ ಅದ್ಭುತ ಆಗಿದ ತಕ್ಷಣ, ಬಿಡುಗಡೆ ಆಗಿದ ತಕ್ಷಣ, ದೇವರಿಂದ ಮಹತ್ಕಾರ್ಯವನ್ನು ಹೊಂದಿದ ತಕ್ಷಣ, ಅವಳು ದೇವರನ್ನಾಗಲಿ ದೇವರ ಮನುಷ್ಯನನ್ನಾಗಲಿ ಆ ರೀತಿ ಅವಳ ಮನೆಯಲ್ಲಿ ಆಗುವಂತ ಅದ್ಭುತಕ್ಕೆ ಕಾರಣನಾಗಿರುವಂತ ಮನುಷ್ಯನನ್ನ ಅವಳು ಮರೆಯಲಿಲ್ಲ. ಅವಳು ಹಿಂದಿರುಗಿ ಹುಡುಕೊಂಡು ಬರ್ತದಳು. ಆದ್ರೆ ಇವತ್ತು ಪ್ರಪಂಚದಲ್ಲಿ ಅನೇಕ ಕಡೆ ಪ್ರಾರಂಭದಲ್ಲಿ ಬೇರೆಯವರಿಂದ ಏನಾದ್ರೂ ಒಳ್ಳೆದನ್ನ ಆಗುವವರೆಗೂ ಒಳ್ಳೆಯವರಾಗಿ ನಡ್ಕೊಳ್ತಾರೆ. ಬಟ್ ಒಳ್ಳೇದಾದ ಮೇಲೆ ಆ ಒಳ್ಳೇದು ಮಾಡಿರುವಂತವರನ್ನ ಮರ್ತೋಗ್ತಾರೆ. ಅಂತ ಕಟ್ಟ ಕಾಲಗಳನ್ನು ನಾವು ಜೀವಿಸ್ತಾ ಇದೀವಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ಆ ರೀತಿ ಆಗಿರಬಾರ್ದು, ನಾವು ಆ ರೀತಿ ಆಗಿರಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಕೃತಜ್ಞತೆ ಉಳ್ಳವರಾಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು, ಕೃತಜ್ಞತೆಗಳನ್ನು ಹೇಳುವುದನ್ನು ಸಲ್ಲಿಸುವುದನ್ನು ನಾವು ಮರೆಯುವಂತವರಾಗಿರಬಾರ್ದು. ಅಲ್ಲಿ ವಾಕ್ಯ ಹೇಳ್ತದೆ, ಅವಳ ಜೀವನದಲ್ಲಿ, ಅವಳ ಮನೆಯಲ್ಲಿ ಅದ್ಭುತ ನಡೀತು. ನಡೆದಿಲ್ವಾ? ಯಾರಿಂದ ನಡೀತು? ಯಾರನ್ನ ದೇವರು ಉಪಯೋಗಿಸ್ಕೊಂಡ್ರು? ಹಲ್ಲೆಲೂಯಾ. ಈ ಕೆಲವು ಸೋಂಬೇರಿಗಳಿದ್ದಾರೆ ಎಲ್ಲ ಸಭೆಗಳಲ್ಲಿ, ನಮ್ಮ ಸಭೆಯಲ್ಲ, ಎಲ್ಲ ಸಭೆಗಳಲ್ಲಿ ಕೆಲವು ಸೋಂಬೇರಿಗಳಿದ್ದಾರೆ. ಪಾಸ್ಟ್ರೇ, ಒಂದು ಲೋನಲ್ಲಿ ದುಡ್ಡು ಬರ್ಬೇಕು, ಬಂದೇ ಇಲ್ಲ ಪಾಸ್ಟ್ರೇ. ಅದಕ್ಕೆ ನಾನೇನ್ ಮಾಡ್ಲಿ? ಪ್ರಾರ್ಥನೆ ಮಾಡಿ ಪಾಸ್ಟ್ರೇ. ಪಾಸ್ಟ್ರು ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡಿ ತಡೆಗಳನ್ನೆಲ್ಲ ಒಡೆದಾಕಿ ಹೋಗಿ ಶುಭವಾಗಲಿ. ಮನೆಗೆ ಹೋಗಿ ಫೋನ್ ಟಕ್ ಅಂತ ನಿಮ್ಮ ಅಕೌಂಟ್ಗೆ ಲೋನ್ ಆಯ್ತು ಅಂದ. ಮನೆಗೆ ಹೋಗಿದ ತಕ್ಷಣ 2 ದಿನಕ್ಕೆ ಫೋನು, ಏನಂತೇಳಿ, ನೀವು ಇಷ್ಟು ದಿವಸ ಒದ್ದಾಡಿದ್ರಲ್ಲ, ಲೋನ್ ಆಯ್ತಾ? ಲೋನ್ ಎಲ್ಲ ಆದ್ಮೇಲೆ ಇವ್ರ ತೀಟೆ ಇವ್ರದೆಲ್ಲ ತೀರಿಸ್ಕೊಂಡು ಲಾಸ್ಟಿಗೆ ಬರೋದು. ಪಾಪ ಪಾಸ್ಟ್ರು, ಸಿಸ್ಟ್ರೆ ಏನೈತಿ ಸಿಸ್ಟ್ರೆ ಲೋನ್ದು? ಆಯ್ತು ಪಾಸ್ಟ್ರೆ, ಆಯ್ತಾ?
ಅಯ್ಯೋ ಪಾಸ್ಟ್ರೇ, ನೀವು ಪ್ರೇಯರ್ ಮಾಡಿ ಕಳಿಸಿದ್ರಾ? 2 ದಿನಕ್ಕೆ ಫೋನ್ ಬಂತ, ಲೋನ್ ಆಗೋಯ್ತು ಪಾಸ್ಟ್ರೇ. ಎಲ್ಲ ಖಾಲಿ ಪಾಸ್ಟ್ರೇ, ಎಲ್ಲ ಖಾಲಿ ಪಾಸ್ಟ್ರೇ. ಹೌದಾ ಇಲ್ಲ? ಎಲ್ಲ ಖಾಲಿ ಪಾಸ್ಟ್ರೇ. ಕೆಲವು ಜನರು ಪಾಸ್ಟ್ರೇ ಏನೋ ಗೊತ್ತಿಲ್ಲ, ಜಮೀನ್ ವಿಷಯದಲ್ಲಿ ಸುಮಾರು ವರ್ಷ ಫೈಟ್. ಅಯ್ಯೋ ಅಯ್ಯೋ, ನಮ್ಮ ಅಪ್ಪನ ಹೋಯ್ತಾನೇ ಇದೆ. ಪ್ರೇಯರ್ ಮಾಡಿ ಪಾಸ್ಟ್ ಪಾಪ ಇವ್ರಿಗೋಸ್ಕರ ಉಪವಾಸ ಮಾಡಿ ಓಡಾಡಿ ಕಣ್ಣೀರು ಹಾಕಿ ದೇವ್ರ ಸಮ್ಮುಖದಲ್ಲಿ ಕೇಳಿ ಸೈತಾನಗಳನ್ನೆಲ್ಲ ಎದುರಿಸಿ ಕಟ್ಟೆಗಳೆಲ್ಲ ಒಡೆದು ಪ್ರಾರ್ಥನೆ ಮಾಡಿ ಹೋಗಿ ಆಗುತ್ತೆ. ಹೋದ್ರು, ಹೋಗಿ 1 ತಿಂಗಳಿಗೆಲ್ಲ ಆಗೋಯ್ತು. ಹಲ್ಲೆಲೂಯಾ. ಹೋಗಿ 1 ತಿಂಗಳಿಗೆಲ್ಲ ಆಗೋಯ್ತು. ಆಗಿದ ತಕ್ಷಣ ನೆಕ್ಸ್ಟ್ 2 ತಿಂಗಳು ಬಿಟ್ಕೊಂಡ್ ಬರ್ತಾರೆ. ಎಷ್ಟು ತಿಂಗಳು ಬಿಟ್ಕೊಂಡು? 2 ತಿಂಗಳು ಬಿಟ್ಕೊಂಡು ಬರ್ತಾರೆ. ಜೊತೆನಲ್ಲಿ ಬರುವಾಗ ಸುಮ್ಮನೆ ಬರಲ್ಲ. ಜೊತೆನಲ್ಲಿ ಬರುವಾಗ ಸುಮ್ಮನೆ ಬರಲ್ಲ. ಒಂದು ಕಾವರಲ್ಲಿ ಒಂದು 10,000ನೋ 20,000ನೋ ಇಟ್ಕೊಂಡು ಬರ್ತಾರೆ. ಏನು? ಪಾಸ್ಟ್ರಿಗೆ ಭಿಕ್ಷೆ ಕೊಡೋಕ್ಕೆ. ಏನು ಕೊಡೋಕ್ಕೆ? ಯಾಕೋ ವಯಸ್ಸು ತಣ್ಣಗಾಗೋಯ್ತಾ? ನಾನು ನಿಮ್ಗೆ ಹೇಳ್ತಲ್ಲ. ಹಲ್ಲೆಲೂಯಾ. ಎಷ್ಟು ತಗೊಂಬಂದವ್ರೆ? 30,000 ತಗೊಂಡ್ ಬಂದ್ರೆ ದಿಟ್ಕೊಳ್ರಿ. ಯಾಕೆ ಬೇಜಾರು ಮಾಡ್ಕೊಂತೀರ? 30,000 ರೂಪಾಯಿ ತಗೊಂಡು ಬಂದವ್ರೆ. ಯಾರು ಕೊಡಕ್ಕೆ? ಕೊಡಕ್ಕಲ್ಲ, ಯಾರು ಕೊಡಕ್ಕೆ? ಹಾಕಕ್ಕೆ. ಏನ್ ಹಾಕಕ್ಕೆ? ಪಾಸ್ಟ್ರಿಗೆ ಏನ್ ಹಾಕಕ್ಕೆ? ಹಲ್ಲೆಲೂಯಾ. ಆಮೇಲೆ ಪಾಸ್ಟ್ರು, ಏನ್ ಸಿಸ್ಟರ್ ಇದು? ಆಶ್ಚರ್ಯ ಪಾಸ್ಟ್ರಿಗೆ. ಆಗ ಅವ್ರು ಹೇಳ್ತಾರೆ, ಪಾಸ್ಟ್ರೇ ನೀವು ಪ್ರೇಯರ್ ಮಾಡಿ ಕಳಿಸಿದ್ರಾ? ಅನೇಕ ವರ್ಷಗಳಿಂದ ಪಾಸ್ಟ್ರು, ಅಯ್ಯೋ ಅಯ್ಯೋ ನಮ್ಮ ಜೀವನನೇ ಕಳೆದೋಯ್ತು, ನಮ್ಮ ಯಜಮಾನ್ರ ಕೂದಲೆಲ್ಲ ಉದುರೋಯ್ತು. ಅಂದ್ರೆ ಅರ್ಥ ಮಾಡ್ಕೊಂಡು ಅಷ್ಟು ವಯಸ್ಸು ಆಗ್ಬಿಡ್ತು. ಆ ರೀತಿ ಓಡಿ 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 ಆಗಿಲ್ಲ ಪಾಸ್ಟ್ರೆ. ಏನೋ ಗೊತ್ತಿಲ್ಲ ಪಾಸ್ಟ್ರೆ, ಇಲ್ಲಿ ಬಂದೆ ನೀವು ಪ್ರಾರ್ಥನೆ ಮಾಡಿ ಕಳಿಸಿದ್ರಿ, ಜಮೀನ್ ಆಗೋಯ್ತು ಪಾಸ್ಟ್ರೆ. ಹಲ್ಲೆಲೂಯಾ. ಅದಕ್ಕೆ ಒಂದು 30,000 ರೂಪಾಯಿ ತಗೊಂಡು ಬಂದಿನಿ ಪಾಸ್ಟ್ರೆ. ಬೇರೆಯವರಾದ್ರೆ ಬರಕೆಟ್ಟವ್ರು, ಸೋತ್ರ ಸೋತ್ರ ಸೋತ್ರ. ಹಲ್ಲೆಲೂಯಾ. ನಮ್ಮಂತರಾದ್ರೆ ಎಷ್ಟು ಬಂತು? ನಮ್ಮಂತವ್ರಾದ್ರೆ ಭಿಕ್ಷೆ ತಗೊಂಡಲ್ಲ ನಮ್ಮಂತವ್ರು. ನಾ ಕೇಳೋದು ಜಾಸ್ತಿ, ಕರೆಕ್ಟಾಗಿ ಕೇಳೋದು ವಾಕ್ಯ ಪ್ರಕಾರ. ನಾ ಎಷ್ಟು ಬಂತು? ಅವ್ರು ಹೇಳ್ತಾರೆ, ಪಾಸ್ಟ್ರೇ ನಾವು ನೆನ್ಸ್ಕೊಂಡ್ರಿ 10 ಲಕ್ಷ ಬರ್ತದೇನೋ ಅಂತ. 50 ಲಕ್ಷ ಬಂತು ಪಾಸ್ಟ್ರೆ. ಎಷ್ಟು ಬಂತು? 50 ಲಕ್ಷ ಪಾಸ್ಟ್ರೆ. 50 ಲಕ್ಷ ಪಾಸ್ಟ್ರೆ. ಸರಿ, ಎಷ್ಟು ತಂದಿದ್ಯಾ? 30,000 ಪಾಸ್ಟ್ರೆ. ನಮ್ಮಂತರಾದ್ರೆ ನಿಮ್ ಭಿಕ್ಷೆ ನಮಗ್ ಬೇಡ. ಹಲ್ಲೆಲೂಯಾ. ಬೇರೆಯವ್ರಾಗಿದ್ರೆ ಬಂದಿದ್ದು ಪಂಚಾಮೃತ. ಅಮೃತ ಅಲ್ಲ, ಅದು ವಿಷಾನೇ ಆಗೋದು ಸೇವಕರಿಗದು. ಹಲ್ಲೆಲೂಯಾ. ಈಗ 50 ಲಕ್ಷ ಬಂದ್ಮೇಲೆ ಎಷ್ಟು ಕೊಡ್ಬೇಕು? ಕೊಡ್ಬೇಕಾ ಬೇಡ? ಕೊಡ್ಬೇಕಾ ಬೇಡ? ಸರಿ, ನೀನು 50 ಲಕ್ಷ ಬಂದಿದ ತಕ್ಷಣ ನೀನು ಹೆಂಗ ಮುಡ್ತೇ ನೀನು? ಯಾಕೆ ಪಾಸ್ಟ್ರೆ? ನಮ್ ಜಮೀನ್ ಅಲ್ವಾ? ನಮ್ ಜಮೀನ್ ದುಡ್ಡು ಅಲ್ವಾ? ನಿಜಾನೇ, ನಿನ್ ಜಮೀನ್ ದುಡ್ಡೆ. ಎಲ್ಲಿವರೆಗೂ ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆವರೆಗೂ ನಿನ್ ಜಮೀನ್ ದುಡ್ಡೆ. ಅಲ್ಲಿವರೆಗೂ ನಿನ್ಗೆ ಅಧಿಕಾರ ಇರಲಿಲ್ಲ, ಅಲ್ಲಿವರೆಗೂ ನಿನ್ ಬಿಡುಗಡೆ ಆಗಿಲ್ಲ, ಅಲ್ಲಿವರೆಗೂ ನಿನಗೆ ಅದ್ಭುತ ಆಗಿಲ್ಲ, ಅಲ್ಲಿವರೆಗೂ ನಿನ್ ತಡೆ ಆಗಿತ್ತು. ಯಾಕೆ ನೀನು ಜಯಿಸಕ್ಕಾಗಿಲ್ಲ. ಬಟ್ ಪ್ರಾರ್ಥನೆ ಮಾಡುವಾಗ ಕಟ್ಟೊಡ್ದಿದ್ಯಾರು? ಸೇವಕರು. ಅದೇ ನೋಡಿ ಅಲ್ಲಿ ನಡೀತಾ ಇರೋದು. ನಾನೇನೋ ಸುಮ್ಮನೆ ಮಾತಾಡ್ತಾ ಇಲ್ಲ, ದೇವರು ವಾಕ್ಯ ನಾನು ಮಾತಾಡ್ತಾ ಇದ್ದೀನಿ. ಅವಳ ಜೀವನದಲ್ಲಿ, ಅವಳ ಮನೆಯಲ್ಲಿ ಬಿಡುಗಡೆ ಇಲ್ಲದೆ ಇರುವಾಗ, ಅದ್ಭುತ ಇಲ್ಲದೆ ಇರುವಾಗ, ಯಾವ ನಿರೀಕ್ಷೆ ಇಲ್ಲದೆ ಇರುವಾಗ, ಅವಳು ದೇವ ಸೇವಕನ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹಿಂದಿರುಗಿ ಹೋಗುವಾಗ, ದೇವ ಸೇವಕನು ಹೇಳಿದ ಪ್ರಕಾರವಾಗಿ ಅವಳ ಮನೆ ತುಂಬಲಿಕ್ಕೆ ಪ್ರಾರಂಭ ಆದ ಮೇಲೆ ತುಂಬಿರೋ ಪಾತ್ರೆಗಳ ಮೇಲೆ ಅವಳು ಕೈ ಹಾಕಿಲ್ಲ. ತುಂಬಿರೋ ಪಾತ್ರೆಗಳನ್ನ ಅವಳು ಮುಟ್ಟಿಲ್ಲ. ತುಂಬಿರೋ ಪಾತ್ರಗಳನ್ನ ಮುಟ್ಟಿಲ್ಲ. ತುಂಬಿರೋ ಪಾತ್ರಗಳ ಮೇಲೆ ಕೈ ಹಾಕಿಲ್ಲ. ಪಟ್ಟದ ಹಿಂದಿರುಗಿ ಓಡಿ ಬರ್ತಾ ಇದ್ದಾಳೆ. ಸ್ವಾಮಿ ಏನ್ ಮಾಡೋದು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳು ಹಿಂದಿರುಗಿ ಬಂದು ಹೇಳ್ತಾಳೆ, ಸ್ವಾಮಿ ನೀನ್ ಹೇಳಿದ ಹಾಗೆ ಅದ್ಭುತ ನಡೀತು. ಆ ಅದ್ಭುತ ನನ್ನಲ್ಲ, ಆ ಅದ್ಭುತ ನಿನ್ನ ಮೂಲಕ. ಹಲ್ಲೆಲೂಯಾ.
ಆ ಅದ್ಭುತ ನಿನ್ನ ಮೂಲಕ ಸೇವಕನೇ, ಆ ಅದ್ಭುತ ನಿನ್ನ ಮೂಲಕವಾಗಿ ದೇವರು ಮಾಡಿದ್ದಾರೆ. ಈಗ ಏನ್ ಮಾಡ್ಲಿ? ಅವಾಗ ಆ ಮನುಷ್ಯ ಹೇಳ್ತಾನೆ, ಆ ಎಣ್ಣೆ ತಗೊಂಡೋಗಿ ಮಾರು. ಹಲ್ಲೆಲೂಯ. ನಾವಾಗಿದ್ರೆ ಯಾಕ ನಾವಾಗಿದ್ರೆ ತುಂಬಿರೋ ಪಾತ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟು, ತುಂಬಿರೋ ಪಾತ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟು, ಪಾಟ್ರೆ ಒಂದ್ ಶೇರ್ ತಗೊಂಡು ಬಂದಿದ್ದೀನಿ, ಏನೋ ಎಣ್ಣೆ ಕುಡ್ ಸಾಯಿ ಅಂತ. ಹಲ್ಲೆಲೂಯ. ಒಂದ್ ಶೇರ್ ತಗೊಂಡು ಬಂದಿದ್ದೀನಿ, ಜಡಾಯ್ಸು. ಯಾಕೆ ನಾನು ಜಡಾಯಿಸ್ಬಿಟ್ಟು ಬೇಜ ಹೊಡ್ಕೊಂತೀರಕ್ಕ. ಹಲ್ಲೆಲೂಯ. ನಾವಾಗಿದ್ರೆ ಪಾತ್ರೆ ಖಾಲಿ, ತುಂಬಿರೋ ಪಾತ್ರೆಗಳನ್ನು ಖಾಲಿ ಮಾಡಿ ಸ್ವಾಹ ಮಾಡಿ, ಆಮೇಲೆ ಏನ್ ಮಾಡೋದು ಪಾಟ್ರೆ? ಏನ್ ಮಾಡಕ್ಕಾಗಲ್ಲ. ಏನ್ ಮಾಡೋದು ಪಾಟ್ರೆ? ಏನ್ ಮಾಡಕ್ಕಾಗಲ್ಲ. ನಿಮಗ್ ಬಂದಿದ್ ನಿಮಗೆ, ನಮಗಾಗಿದ್ ನಮಗೆ. ಹಲ್ಲೆಲೂಯ. ಅಲ್ಲಿಗೆ ನಿಂತೋಗುತ್ತೆ ಆ ಆಶೀರ್ವಾದ, ಆ ಬಿಡುಗಡೆ ಅಲ್ಲಿಗೆ ನಿಂತೋಗುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಒಬ್ಬ ಸೇವಕನ ಮೂಲಕವಾಗಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರ. ಬಂದ ಮೇಲೆ ಸೇವಕರು ಏನ್ ಮಾಡ್ಬೇಕು? ಅವಾಗ ಸೇವಕ ಹೇಳ್ತಾನೆ, ಇಷ್ಟು ಚರ್ಚ್ ಕೊಡಿಲ್ಲ, ದೇವ್ರ ಸೇವೆಗೆ ಇಷ್ಟು ಮಾಡ್ಲಿ, ಅದು ಮಾಡು. ಅದು ಮಾಡ್ಬೇಕು. ಯಾಕೋ ಅದು ಶಾಶ್ವತವಾಗಿ ನಿಲ್ಲುವಂಥದ್ದಾಗಿರ್ತದೆ. ಅದು ಎಂದೆಂದಿಗೂ ನಿಲ್ಲುವಂಥದ್ದಾಗಿರ್ತದೆ. ನಿನ್ಗೆ ಇನ್ನು ಎಂದಿಗೂ ದರಿದ್ರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ತಿಂದಿ ತೇಗಿ ಗುಡ್ಸಿ ಗುಂಡಾಂತರ ಮಾಡಿ ಲಾಸ್ಟಲ್ಲಿ ಬಂದ್ಬಿಟ್ಟು ತಗೊಳ್ಳಿ ಬಟ್ರೆ. ನಾನು ಹೇಳಿದ್ನಲ್ಲ, ಬರಗೆಟ್ಟವ್ರು ಯಾರಿದ್ರೆ ಸೋದ್ರಂ ದೇವ್ರು ಕೊಟ್ಟಿದ್ದು, ದೇವ್ರು ಕಳಿಸಿದ್ದು, ಕಾಗಿ ಕಳಿಸಿದ್ದು. ಹಲ್ಲೆಲೂಯ. ಸೇವಕರುಗಳೆಲ್ಲ ಬದಲಾಗಬೇಕು. ಸ್ಟ್ರಿಕ್ಟ್ ಖಡಕ್ ಸೇವಕರುಗಳಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ಅವ್ರು ಹೇಳ್ದಂಗೆ ನಾವು ಕೇಳಬಾರ್ದು, ನಾವ್ ಹೇಳ್ದಂಗೆ ಅವ್ರು ಕೇಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ಇವಳ ಪಾತ್ರೆ ಎಲ್ಲ ಮನೇಲಿ ತುಂಬಿ ಅದ್ಭುತ ನಡೀತು. ಒಂದು ಪಾತ್ರೆ ಮೇಲೂ ಕೈ ಹಾಕಿಲ್ಲ. ಕಾರಣ ಅವಳು ದೇವರ ಭಯಭಕ್ತಿಲಿರುವಂತವಳು, ದೇವರಲ್ಲಿ ಕೃತಜ್ಞತೆ ಉಳ್ಳವಂತವಳು. ಅವಳು ಹಿಂದಿರುಗಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಆ ಮನುಷ್ಯನ ಹತ್ರ ಬಂದು ಹೇಳುವಾಗ, ಆ ಮನುಷ್ಯ ಹೇಳ್ತಾ ಇದ್ದಾನೆ, ತಗೊಂಡೋಗಿ ಮಾರು. ತಗೊಂಡೋಗಿ ಮಾರಿ ಮುಂದೆ ಜೀವನಕ್ಕೂ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ಇವನು ಹಿಂದಿರುಗಿ ಬಂದು ಕೃತಜ್ಞತೆ ಸಲ್ಲಿಸ್ತೀರಾ, ಅದರಲ್ಲಿ ಕೈ ಹಾಕಿ ಅವಳು ತೆಗೆದುಕೊಂಡ್ಬಿಟ್ಟಿದ್ರೆ ಎಣ್ಣೆ ಅಲ್ಲಿಗೆ ಸಾಲ ಮಾತ್ರ ತೀರಿ ಹೋಗ್ಬಿಡ್ತಾ ಇತ್ತು. ಅವಳ ಮುಂದಿನ ಜೀವನಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಅವಳ ನಂಬಿಕಸ್ತಿಕೆಯು, ಎರಡನೇದಾಗಿ ಅವಳ ಕೃತಜ್ಞತೆಯನ್ನು ನೋಡಿದ ದೇವರು ಅವನು ಹೇಳ್ತಾ ಇದ್ದಾನೆ, ಇದು ನಿನ್ನ ಜೀವನಕ್ಕೂ ಬೇಕಾಗಿರೋದನ್ನು ಕೂಡ ನೀನ್ ತಗೋ. ಹಲ್ಲೆಲೂಯ. ಎಷ್ಟೇ ಆಶೀರ್ವಾದಗಳು ಬಂದ್ರು, ಎಷ್ಟೇ ಅದ್ಭುತಗಳು ನಡೆದ್ರು, ಎಷ್ಟೇ ಅತಿಶಯಗಳು ನಡೆದ್ರು, ನಮ್ಮ ಜೀವನದಲ್ಲಿ ಎಷ್ಟೇ ದೇವರ ಕಾರ್ಯ ಮಾಡಿದ್ರು, ನಾವು ಮಾತ್ರ ಕೃತಜ್ಞತೆಗಳನ್ನ ಸಲ್ಲಿಸುವುದನ್ನ ಮರಿಬಾರ್ದು. ಕೃತಜ್ಞತೆ ಉಳ್ಳವರಾಗಿರ್ಬೇಕು. ದೇವರಿಗೆ ಕೃತಜ್ಞತೆಯಿಂದ ನಾವು ಸಭೆಗೆ ಬರಬೇಕು. ದೇವರ ಸನ್ನಿಧಾನಕ್ಕೆ ಕೃತಜ್ಞತೆಯಿಂದ ನಾವು ಕೂತ್ಕೊಳ್ಳುವರಾಗಿರ್ಬೇಕು. ನಾವು ಕೃತಜ್ಞತೆಯಲ್ಲಿ ನಾವು ವೀರರಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಈ ಸ್ತ್ರೀ ಅದ್ಭುತ ಆಗಿದ ತಕ್ಷಣ ಯಾರ ಹತ್ರ ಇಂದ ಅದ್ಭುತ ಆಯ್ತೋ ಅವನ ಹತ್ರ ಹಿಂದಿರುಗಿ ಕೃತಜ್ಞತೆ ಉಳ್ಳವಳಾಗಿ ಬರ್ತಾ ಇದ್ದಾಳೆ. ಅವಳ ಜೀವನವನ್ನು ನನ್ನ ದೇವರು ಅಲ್ಲಿಗೆ ಮುಗಿಸಿಲ್ಲ. ನನ್ನ ದೇವರು ಅವಳ ಜೀವನವನ್ನ ಅದರ ಮೂಲಕವಾಗಿ ಮತ್ತೆ ಪ್ರಾರಂಭ ಮಾಡ್ದ, ಮರು ಜೀವ ಉಂಟು ಮಾಡ್ದ. ಅದು ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸಿದ. ಅದು ನಿತ್ಯಕ್ಕೂ ಹಾಗೆ ಫಲಿಸುವಂತೆ ಅದನ್ನು ಅನುಗ್ರಹಿಸುವಂತೆ ದೇವರು ಮಾಡಿದನು. ಇದರಿಂದ ನಿಮ್ಗೇನು ಅರ್ಥ ಆಯ್ತು? ಸುಮ್ಮನೆ ಹಾಲೆಲೂಯ ಹೇಳಿ ಹೇಗೆ ಕೃತಜ್ಞತೆ ಹೇಳಬೇಕು? ಕೃತಜ್ಞತಾ ಸ್ತುತಿ ಮಾಡು. ಹೇಳಿ ಹಾಡೆ ಹಳೆದಾಗೋಯ್ತು. ಹಲ್ಲೆಲೂಯ. ಹೇಗೆ? ಕೃತಜ್ಞತಾ ಸ್ತುತಿ ಆಡು ಯೇಸುಗೆ. ಕೃತಜ್ಞತಾ ಸ್ತುತಿ ಆಡು ಮಾತ್ರ ಯೇಸುಗೆ. ಹಲ್ಲೆಲೂಯ. ಹೇಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು? ನೆನೆಸ್ಕೊಳ್ಬೇಕು. ಇದು ಹೆಂಗ್ ಬಂತು, ಇದು ಹೇಗಾಯ್ತು, ಇದು ಯಾರಿಂದ ಆಯ್ತು, ಇದು ಯಾರಿಂದ ಕರ್ತನ ಮಾಡಿದನೋ ಅದನ್ನ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವ್ರಾಗಿರ್ಬೇಕು. ಅದು ಹೇಗೆ ಕೃತಜ್ಞತೆ? 50 ಲಕ್ಷ ಬಂದ್ರೆ ತಗಪಟ್ರೆ ಏನ್ ಮಾಡೋದು? ನನ್ನ ಗಂಡ ಕಂಜೂಸ್ 30,000. ಹಲ್ಲೆಲೂಯ. ಅದಕ್ಕೆ ನಿನಗೆ ಇಷ್ಟು ವರ್ಷ ಅಲ್ವಾ ಜಮೀನು ವಿಷಯದಲ್ಲಿ ನಿನಗೆ ಬಿಡುಗಡೆ ಆಗಿಲ್ಲ. ನಿನ್ನ ಗಂಡ ಕಂಜೂಸ್ ಆಗಿರೋದಕ್ಕೆ. ಹಲ್ಲೆಲೂಯ. ಈಗ 50 ಲಕ್ಷ ಬಂದ್ರೆ ಚರ್ಚಿಗೆ ಎಷ್ಟು ಹಾಕ್ಬೇಕು? ಆಗ್ತೀರಾ? ಇಲ್ಲ.
ಸರಿ, ಈಗ ನಾನು ಹೇಳೋದು ಉದಾಹರಣೆಗೆ ಈಗ ಒಂದು 10,000 ರೂಪಾಯಿ ಬಂತು, 1,000 ರೂಪಾಯಿ ಹಾಕ್ತಿರಿಲ್ಲ? ಹಾಕ್ತೀರ. ಯಾಕೆ? 1,000 ರೂಪಾಯಿ ನಿಮ್ಗೆ ಏನು ಅನ್ಸಲ್ಲ. 1,000 ರೂಪಾಯಿ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ 1,000 ರೂಪಾಯಿ? 50 ಲಕ್ಷ ಬರುವಾಗ ಯಾಕೆ? ಸೂನ 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 ಜಾಸ್ತಿ ಆಗುತ್ತಲ್ಲ, ಕಣ್ಣೆಲ್ಲ ತಿರುಗುತ್ತ. 5 ಲಕ್ಷನ ದೇವ್ರು ನಿನಗೆ ಕೊಡುವಾಗ 10 ಲಕ್ಷ ಕೊಟ್ಟಿದ್ರೆ, ದೇವ್ರು ನಿನಗೆ 50 ಲಕ್ಷ ಕೊಡುವಾಗ 50 ಲಕ್ಷ ಅಂದಿದ್ರೆ ಹಂಗ ಅನ್ಬಾರ್ದು. ದೇವ್ರು ನಂಬಿಸಲ್ಲ, ಹಂಗ ಅನ್ಬಾರ್ದು ಸಿಸ್ಟರ್ ಬ್ರದರ್. 50 ಅಲ್ಲ 100 ಕೊಟ್ಟರು ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರತಿಯೊಂದರಲ್ಲೂ ಪರೀಕ್ಷೆ ಮಾಡ್ತಾನ. ನೀನು ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಎರಡನೇದಾಗಿ ಎಲ್ಲ ವಿಷಯಗಳಲ್ಲಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಸರಿ, ಈಗ ನಾನು ಪ್ರಸಂಗದ ಒಳಗಡೆ ಹೋಗ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಲ್ಲೇ ಇದ್ರು ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಅದು ಅಧಿಕಾರಿಗಾಗಲಿ, ವ್ಯಕ್ತಿಗಾಗಲಿ, ಸೇವಕರುಗಳಿಗಾಗಲಿ, ದೇವರಿಗಾಗಲಿ, ಸಭೆಗಾಗಲಿ, ಲೋಕಕ್ಕಾಗಲಿ, ಎಲ್ಲೇ ಆಗಿರಲಿ ನಾವು ಕೃತಜ್ಞತೆ ಇರುವಂತವರಾಗಿರ್ಬೇಕು. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಇವಳಿಗೆ ಅದ್ಭುತ ಆದ್ಮೇಲೆ ಹಿಂದಿರುಗಿ ಬರ್ತಾ ಇದ್ದಾಳೆ. ಇದೇ ತರ ನೋಡ್ತೇವೆ 10 ಮಂದಿ ಕುಷ್ಠರೋಗಿಗಳು, ಇನ್ನೊಂದು ಕಡೆ 10 ಜನ ಕುರುಡರು. ಹಲ್ಲೆಲೂಯಾ. ಯೇಸು ಹತ್ರ ಬರ್ತಾರೆ. ಯೇಸು ಹತ್ರ ಬರುವಾಗ ಯೇಸು ಏನು ಮಾಡ್ತಾರೆ? ಅವರುಗಳನ್ನ ಮುಟ್ಟಿ ಗುಣ ಮಾಡಿ ಕಳಿಸ್ತಾನೆ. 10 ಮಂದಿ ಕುಷ್ಠರೋಗಿಗಳನ್ನ ಯೇಸು ಗುಣ ಮಾಡಿ ಕಳಿಸ್ತಾನೆ. ಹಳೆ ಒಡಂಬಡಿಕೆ ಪದ್ಧತಿ ಪ್ರಕಾರವಾಗಿ, ಹಳೆ ಒಡಂಬಡಿಕೆ ಪದ್ಧತಿ ಹೇಗೆ ಗೊತ್ತಾ? ಈ ಕುಷ್ಠರೋಗ ಹತ್ತಿದವನು ಗುಣ ಆದ ಮೇಲೆ ಅದನ್ನ ಪಾಸು ಫೇಲ್ ಮಾಡ್ಬೇಕಾಗಿರೋದು ಯಾರು ಗೊತ್ತಾ? ಅದಕ್ಕೆ ಬೈಬಲ್ ಚೆನ್ನಾಗಿ ಓದ್ಬೇಕು ಸಿಸ್ಟರ್ ಬ್ರದರ್. ಹಲ್ಲೆಲೂಯಾ. ಈಗ ನೀವು ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಬರೆದ್ಮೇಲೆ ಏನ್ ಮಾಡ್ತಾರೆ? ಹಂಗೆ ಪಾಸ್ ಮಾಡ್ಬಿಡ್ತಾರ. ಏನ್ ಮಾಡ್ತಾರೆ? ಕಣ್ ಮುಚ್ಕೊಂಡ್ ಮಾಡ್ತಾರ, ಕಣ್ ತಗೊಂಡ್ ಮಾಡ್ತಾರ. ಯಾಕೆ? ನೋಡ್ಬೇಕಲ್ಲ ಯಾವ್ದು ನೀವು ಕರೆಕ್ಟ್ ಆಗಿ ಬರ್ದಿದ್ದೀರಾ ಇಲ್ವಾ. ಕರೆಕ್ಟ್ ಆಗಿದ್ರೆ ಹಲ್ಲೆಲೂಯಾ. ಅದೇ ತರ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಶಾಪಗ್ರಸ್ತನು ರಕ್ತ ಕುಸುಮ ರೋಗ ಆಗಲಿ, ಪಾರ್ಶ್ವವಾಯು ರೋಗ ಆಗಲಿ, ಕುಷ್ಠರೋಗ ಆಗಲಿ, ಇವರೆಲ್ಲ ಯಾರು ಗೊತ್ತಾ? ಶಪಿಸಲ್ಪಟ್ಟವರು. ಇವರೆಲ್ಲ ಊರಿನ ಹೊರಗಡೆ ಇರಬೇಕಾದವರು. ಒಂದು ವೇಳೆ ಇವರಿಗೆ ಗುಣ ಆಗಿದೆ ಅಂತೇಳಿ ಡಿಕ್ಲೇರ್ ಯಾರು ಗೊತ್ತಾ ಮಾಡಬೇಕಾಗಿರೋದು? ಅವ್ರಿಗೆ ಜನ್ಮ ಕೊಟ್ಟರು ಅಪ್ಪನೋ ಅಮ್ಮನೋ, ಅಕ್ಕಪಕ್ಕದಲ್ಲಿರುವಂತಹ ರಿಲೇಷನ್ಗಳು, ಫ್ರೆಂಡ್ಗಳು ಅಲ್ಲ. ಇವರಿಗೆ ಟಿಕ್ ಮಾರ್ಕ್ ಹಾಕಿ ಎಸ್ ಪಾಸ್ ಅಂತೇಳಿ ಪಾಸ್ ಮಾಡ್ಬೇಕಾಗಿರೋದು ಯಾರು ಗೊತ್ತಾ? ಯಾಜಕ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಗುಣ ನೋಡ್ರಿ. ಯೇಸು ಸ್ವಾಮಿ ನೋಡ್ರಿ ಅದ್ಭುತ ಮಾಡಿದ್ರು. ಅದ್ಭುತ ಮಾಡಿ ರೇ, ಯೇಸು ಸ್ವಾಮಿಗಿಂತ ಯಾಜಕ ಈ ಪ್ರಪಂಚದಲ್ಲಿ ಯಾವನ್ರಿ ಇದಾರ? ಪ್ರಸಂಗದ ಒಳಗಡೆ ಹೋಗ್ತಾ ಹಂಗೆ ಹೋಗ್ಬೇಕು ಅನ್ಸುತ್ತೆ. ಯೇಸು ಸ್ವಾಮಿಗಿಂತಲೂ ದೊಡ್ಡ ಯಾಜಕ, ದೊಡ್ಡ ಪ್ರವಾದಿ ಯಾರು ಇದಾರ? ವಾಕ್ಯ ಹೇಳ್ತದೆ ಮೆಲ್ಕಿಸೆದೇಕನಿಗಿಂತಲೂ ದೊಡ್ಡ ಪ್ರವಾದಿ. ಹಲ್ಲೆಲೂಯಾ. ಎಲ್ಲಾ ಪ್ರವಾದಿಗಳಿಗಿಂತಲೂ ದೊಡ್ಡ ಪ್ರವಾದಿ, ಎಲ್ಲಾ ಯಾಜಕರಿಗಿಂತಲೂ ದೊಡ್ಡ ಯಾಜಕ ಯಾರು? ಯೇಸು ಸ್ವಾಮಿ. ಈ ಯೇಸು ಸ್ವಾಮಿ ಹೇಳ್ತಾ ಇದಾರೆ, ನೀನು ಹೋಗ್ಬಿಟ್ಟು ಯಾಜಕ ತೋರಿಸು. ಯೇಸು ಸ್ವಾಮಿ ಯಾಜಕನಲ್ವಾ? ಅಲ್ಲೇ ಟ್ವಿಸ್ಟ್ ಇರೋದು. ಪ್ರಸಂಗ ಯಾರು ಬೇಕಾದ್ರೂ ಮಾಡ್ಬೋದು, ಟ್ವಿಸ್ಟ್ ಕಂಡು ಸ್ವಲ್ಪ ಕಷ್ಟ. ಆ ಟ್ವಿಸ್ಟ್ ಗೊತ್ತಾಗ್ಬೇಕಾದ್ರೆ ಅದು ವರ ಬೇಕು. ವರ ಏನು? ಪಕ್ಕದ ಮನೆ ವರ ಅಲ್ಲ, ದೇವರು ಕೊಡುವಂತ ವರ, ದಿವ್ಯ ವಾಕ್ಯದ ವರ. ಹಲ್ಲೆಲೂಯಾ. ವಾಕ್ಯ ವಿವೇಚಿಸುವಂತ ವರ. ಪ್ರೈಸ್ ದಿ ಲಾರ್ಡ್. ಯೇಸು ಯಾಜಕ ಹೌದಾ ಇಲ್ಲ? ಹೌದಾ ಇಲ್ಲ? ಆದ್ರೆ ಯೇಸು ಯಾಕೆ ಯಾಜಕನಿಗೆ ಹೋಗಿ ತೋರ್ಸು ಅಂತ ಹೇಳ್ತಾ ಇದ್ದಾರೆ? ಯೇಸು ಹೇಳ್ತಾ ಇದ್ದಾರೆ, ಹಳೆ ಒಡಂಬಡಿಕೆ ಪದ್ಧತಿ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಿಮ್ಗೆ ಗುಣ ಆಗಿದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೋಸ್ಕರವಾಗಿ ಯಾಜಕನ ಹತ್ರ ಹೋಗಿ, ಯಾಜಕನ ಹತ್ರ ಹೋಗುವಾಗ ಬರಿಗೇಲಿ ಹೋಗ್ಬೇಡ್ರಿ, ಕಾಣಿಕೆಯೊಂದಿಗೆ ಹೋಗ್ರಿ. ಈಗ ಇವರೇನು ಮಾಡ್ತಾ ಇದ್ದಾರೆ? ಕಾಣಿಕೆ ತಗೊಂಡು ಹೋಗ್ತಾ ಇದ್ದಾರೆ. ಯೇಸು ಯಾಜಕನಲ್ವಾ? ಯೇಸು ನೋಡ್ಬಿಟ್ಟು ಹತಾಸ್ತು ಗುಣ ಆಗಿದೆ ಹೋಗೋದ್ರೆ ಗೊತ್ತಾಯ್ತಲ್ಲ. ಯಾಕೆ ಯೇಸು ಹೇಳ್ತಾ ಇಲ್ಲ? ಯೇಸು ಹೋಗಿ ಯಾಜಕನಿಗೆ ಯಾಕೆ ತೋರಿಸು ಅಂತ ಹೇಳ್ತಾ ಇದ್ದಾರೆ? ಅಲ್ಲೇ ಟ್ವಿಸ್ಟ್ ಇರುವಂಥದ್ದು. ಆ ಟ್ವಿಸ್ಟ್ ಹೇಳೋದಕ್ಕೋಸ್ಕರ ನಾನು ಇಲ್ಲಿ ನಿಲ್ಲಿಸಿರೋದ.
ಅಲ್ಲ, ಗುಣ ಆಯ್ತು. ಗುಣ ಆದ್ಮೇಲೆ ಅವ್ನು ಕಣ್ಣು ಕಾಣ್ತಲ್ಲ, ಕಣ್ಣಿಗೆ ಅದೇ ಟ್ವಿಸ್ಟ್ ಇರೋದಲ್ಲಿ. ಅಲ್ಲೇಲೂಯ್ಯ, ಹೊಡಿರಿ ಚಪ್ಪಾಳೆ. ನೀವ್ ಹೇಳಿದ್ರೆ ನಿಮಗೂ ಓಡಿಸ್ತಾ ಇದೆ. ಅಲ್ಲೇಲೂಯ್ಯ. ನೆಕ್ಸ್ಟ್ ರೆಡಿ ಆಗಿರ್ತಾರೆ ಚಪ್ಪಾಳೆ ಓಡಿಸ್ತಾರೆ ಅಂತ. ಅಲ್ಲೇಲೂಯ್ಯ. ಈಗ ಯೇಸು ಅವನು ಎಲ್ಲಾ ಯಾಚಕರುಗಳಿಗೆ ದೊಡ್ಡ ಯಾಚಕ. ಆದ್ರೂ ಯೇಸು ಹೇಳ್ತಾ ಇದಾರೆ, ನೀವು ಹೋಗ್ಬಿಟ್ಟು ಯಾಜಕರನ್ನ ತೋರ್ಸ್ಕೊಂಬರ್ರಿ ನಿಮ್ಮ ಮೈ. ಅವ್ನು ನೋಡ್ಬಿಟ್ಟು ಗುಣ ಆಗಿದೆ ಅಂದ್ರೆ ಪಾಸ್, ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಈಗ ಈ 10 ಕುಷ್ಠರೋಗಿಗಳು ಹೋಗಿ ಯಾಜಕನಿಗೆ ಮೈ ತೋರಿಸ್ತಾರೆ. ಯಾಜಕ ಹೇಳ್ತಾನೆ ಪಾಸ್. ಏನ್ರಿ, ಅಯ್ಯೋ ಯಾವ ಹಾಸ್ಪಿಟ್ಲಲ್ಲಿ ಗುಣ ಆಗಲ್ಲ, ಯಾರ್ರಿ ಮಾಡಿದ್ದು, ಎಲ್ಲ ಕ್ಲಿಯರ್ ಆಗಿದೆ. ಒಂದು ತಾಯಿ ಗರ್ಭದಿಂದ ಹೊರಗಡೆ ಒಂದು ಮಗು ಹೇಗೆ ಬರ್ತದೋ ಹಾಗಾಗಿದೆಯಲ್ರಿ, ಪಾಸ್, ಹೋಗ್ರಿ. ಕಾಣಿಕೆ ಹೋಗ್ರಿ, ಆಯ್ತು. ಈಗ ಅದರಲ್ಲಿ ಎಷ್ಟು ಜನ ವಾಪಸ್ ಬಂದ್ರು? ಎಷ್ಟು ಜನ ವಾಪಸ್ ಬಂದ್ರು? ಅಲ್ಲೇಲೂಯ್ಯ. ಮಿಕ್ಕಿದ 9 ಜನ ಬಂದಿಲ್ಲ. ಎಲ್ಲಿಗೋದ್ರು? ನಾನು ಎಂತಿನ ಫಸ್ಟ್ ನೋಡ್ಬೇಕಂತ ಓಡಿದ್ರು. ಪಾಪ ಕುಷ್ಠರೋಗ ಬಂದ್ಮೇಲೆ ಊರ ಒಳಗಡೆ ಇಟ್ಕೊಂತಾರೆ, ಊರ ಹೊರಗಡೆ ಇಡ್ತಾರೆ. ಅವ್ರ ಹೆಂಡತಿನ, ಅವ್ರ ಕುಟುಂಬನ, ಅವ್ರ ತಂದೆನ, ತಾಯಿನ ನೋಡಿ ಎಷ್ಟು ವರ್ಷ ಆಗಿತ್ತು. ವಾಸಿ ಆಗಿದ್ದಷ್ಟು ಅವ್ರು ಏನ್ ಮಾಡಿದ್ರು? ಫಸ್ಟ್ ನಾನು ಹೆಂಡತಿ ನೋಡ್ಬೇಕು, ಅವಳು ಹೆಂಗವಳ ಏನೋ, ಯಾರನ್ನಾದ್ರೂ ಇಟ್ಕೊಂಡವಳ ಇಲ್ವೋ ಏನೋ. ಪ್ರಸಂಗ ಎಲ್ಲ ಹೋಗ್ತಿದೆ. ಅಲ್ಲೇಲೂಯ್ಯ. ಫಸ್ಟ್ ನಾನು ಹೆಂಡತಿ ನೋಡ್ಬೇಕು. ಏಕೆ? ನನ್ನ ಕುಷ್ಠರೋಗ ಬಂದ್ಬಿಟ್ಟಿದೆ, ಯಾರನ್ನಾದ್ರೂ ಮಾಡ್ಕೊಂಡ್ಬಿಟ್ಟವಳೆ, ನನ್ನ ಜಾಗ ಯಾರಿಗಾದ್ರೂ ಸಿಕ್ಬಿಟ್ಟಿದ್ಯಾ ನಾವು ಫಸ್ಟು. ಅಲ್ಲೇಲೂಯ್ಯ. ಈ ರೀತಿ ಅಲ್ಲ, ಸುಮ್ಮನೆ ನಂಗೆ ಉದಾಹರಣೆ ಕೇಳಿದೆ ನಾನು. ಈ 10 ಜನರಲ್ಲಿ ಒಬ್ರು ಮಾತ್ರ ಯೇಸು ಸ್ವಾಮಿ ಹತ್ರ ಹಿಂದಿರುಗಿ ಬರ್ತಾ ಇದ್ದಾರೆ. ಈಗ 9 ಜನರು ಅವ್ರ ಆ ಬಂದ ದಾರಿಲಿ ಹಿಂದಿರುಗಿ ಹಾಗೆ ಹೋದ್ರು. ಅಲ್ಲೇಲೂಯ್ಯ. ಅಂದ್ರೆ ಈ 9 ಜನಕ್ಕೆ ಕೃತಜ್ಞತೆ ಇಲ್ಲ. ಇಷ್ಟು ಜನರಲ್ಲಿ ಒಬ್ಬನಿಗೆ ಮಾತ್ರ ಕೃತಜ್ಞತೆ ಉಳ್ಳವರಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ನಾನು ಹೇಳಕ್ ಒಂದು ವಿಷಯ ಏನು ಗೊತ್ತಾ? ಆ 9 ಜನ ಎಷ್ಟು ಜನ ಯೇಸುವಿನಿಂದ ಬಿಡುಗಡೆ ಹೊಂದಿದ್ರು, ಅವ್ರು ಎಷ್ಟು ಜನ ಹಿಂದಿರುಗಿ ಬಂದಿದ್ರೆ ದೇವರ ಹತ್ರದಿಂದ ಯೇಸುವಿನ ಹತ್ರ ಇನ್ನೊಂದು ಬ್ಲೆಸ್ಸಿಂಗ್ ಬಂದಿರೋದು. ಹೌದೇ ಇಲ್ಲ? ಹೌದೇ ಇಲ್ಲ? ಅವ್ರೇನು ಮಾಡ್ಬಿಟ್ಟು 9 ಜನ ಒಂದೋಗ್ಬಿಟ್ರು, ಇದು ದೊಡ್ಡ ಬ್ಲೆಸ್ಸಿಂಗ್ ಅಂತೇಳಿ. ಅದ್ರಲ್ಲಿ ಒಬ್ಬ ಕೃತಜ್ಞತೆ ಉಳ್ಳವನ ಹಿಂದಿರುಗಿ ಬಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ. ದೇವ್ರು ಇನ್ನೊಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನೀನ್ ಚೆನ್ನಾಗಿರು, ನೀನ್ ಅನುಗ್ರಹವಾಗಿರು, ಬಿಡುಗಡೆ ಆಗಿರು, ಸಂತೋಷವಾಗಿರು. ಅಲ್ಲೇಲೂಯ್ಯ. ನಾವು ಒಂದ್ರಲ್ಲ ತೃಪ್ತಿ ಆಗಬಾರ್ದು. 9 ಜನಕ್ಕೆ ಕೃತಜ್ಞತೆ ಇಲ್ಲ, ಅದರಲ್ಲಿ ಒಬ್ಬನಿಗೆ ಮಾತ್ರ ಕೃತಜ್ಞತೆ. ಅವನು ದೇವರ ಸಮ್ಮುಖದಲ್ಲಿ ಬರುವಾಗ ದೇವರು ತುಂಬಾ ಸಂತೋಷ ಪಟ್ರು. ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡಿದ್ರೆ, ದೇವರು ನಿನ್ನ ಜೀವನದಲ್ಲಿ ಬಿಡುಗಡೆ ಮಾಡಿದ್ರೆ, ನೀನು ನಡ್ಕೊಳ್ಳೋ ರೀತಿಯಲ್ಲಿ ದೇವರಿಗೆ ಸಂತೋಷ ಉಂಟಾಗಬೇಕಾ? ದೇವರಿಗೆ ಸಂತೋಷ ಉಂಟಾಗಬೇಕಾ? ಇವತ್ತು ಇದಿರಿಗೋ. ಅಲ್ಲೇಲೂಯ್ಯ. ಕೃತಜ್ಞತೆ ಸಲ್ಲಿಸುವಂತವರಾಗಿರಬೇಕು. ಅಲ್ಲೇಲೂಯ್ಯ. ಕೃತಜ್ಞತೆ ಸಲ್ಲಿಸುವಂತವರಾಗಿರ್ಬೇಕು. ನಾವು ಸಲ್ಲಿಸ್ತಾ ಇದ್ದೇವಾ? ಸಲ್ಲಿಸ್ತಾ ಇದ್ದೇವಾ? ಅಲ್ಲೇಲೂಯ್ಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಎಲಿಷನ್ ಕಾಲದಲ್ಲಿ ಒಬ್ಬ ಕುಷ್ಠರೋಗಿ ಬರ್ತಾನೆ. ಅವನ ಹೆಸರೇನು? ರಾಮನ. ಎಲಿಷನ್ ಕಾಲದಲ್ಲಿ ಒಬ್ಬ ಕುಷ್ಠರೋಗಿ ಬರ್ತಾನೆ. ಅವನ ಹೆಸರೇನು? ಅವನ ಹೆಸರೇನು? ಏನ್ ಡೀಪಾಗಿ ಬೈಬಲ್ ಓದ್ತಾ ಇದ್ದಾರೆ? ಅವನ ಹೆಸರೇನು? ನಾಮಾನನು. ಇವನೆಲ್ಲೆಲ್ಲ ಹೋಗ್ತಾನೆ, ಕುಷ್ಠರೋಗ ವಾಸಿ ಆಗಲ್ಲ. ರಾಜನ ಕೈ ಕೆಳಗಡೆ ಇರ್ತಾನೆ. ರಾಜ ಎಂತೆಂತ ಹಾಸ್ಪಿಟಲ್ ತೋರಿಸ್ತಾನೆ, ಗುಣನೇ ಆಗಲ್ಲ. ಅವ್ರ ಮನೆಯಲ್ಲಿ ಸರಿಯಾಗಿ ಹೋಯ್ದಂತ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಹೇಳ್ತಾಳೆ, ನಮ್ಮ ಯಜಮಾನ ಒಬ್ಬ ಇದ್ದಾನೆ, ಈ ದನಿ ನಮ್ಮ ಯಜಮಾನನ ಹತ್ರ, ಆ ಪ್ರವಾದಿ ಹತ್ರ ಹೋಗಿದ್ರೆ ಯಾವಾಗ ಗುಣ ಆಗ್ಬಿಡ್ತದೆ ಅಂತ ಒಂದು ಕಿವಿ ಮಾತು ಹೇಳ್ತಾಳೆ. ಅದು ಇವನ್ ಕಿವಿಗೆ ಬೀಳ್ತದೆ. ಇವನ್ ಹೆಂಗ ಮಾಡಿ ಪತ್ರ ತಗೊಂಡು ಹೋಗ್ತಾನೆ. ಹೋಗಿದ ತಕ್ಷಣ ಅಲ್ಲಿ ಹೇಳ್ತಾನೆ, ನೋಡೋ, ನೀನು ಕುಷ್ಠರೋಗ ಹೋಗ್ಬೇಕಾದ್ರೆ, ಈ ದರಿದ್ರ ಹೋಗ್ಬೇಕಾದ್ರೆ, ಈ ಶಾಪ ಹೋಗ್ಬೇಕಾದ್ರೆ ನೀನು ಮುಂದೆ ಮಾಡು. ಏನು? ಯೋರ್ದನ್ ಹೊಳೆಯಲ್ಲಿ
7 ಸಾರಿ ನಾನಲ್ಲ ಅಂತ ಮುಳುಗು. ಏನೇ 7 ಸಾರಿ ಮುಳುಗು. ಅವಾಗ ನಿನಗೇನಾಗುತ್ತೆ? ಆ ರೋಗ ಬಿಟ್ಟು ಹೋಗುತ್ತೆ. ಅವನು ಒಪ್ಪಲ್ಲ. ನಾನು ಎಂತ ರಾಜನ ಕೈ ಕೆಳಗಡೆ ಇರೋನು, ನನ್ನ ಮನೇಲಿರುವಂಥ ಸಂಪು, ನನ್ನ ಮೇಲಿರುವಂಥ ಗುಂಪು, ನಿಂದೇನು ನಡೆಯಲ್ಲ. ಅಲ್ಲಿ ದೇವ್ರು ಹೇಳಿದಲ್ಲಿ ಕೇಳಬೇಕು. ಅಲ್ಲೇ ಲೂಯ್ಯ. ಇವನು ಹೇಳ್ದ, ನಾನು ಈ ನೀರಲ್ಲಿ ಹೋಗ್ಬಿಟ್ಟ. ಅಯ್ಯೋ, ನನಗೆ ಎಂತ ನೀರು ಬರ್ತದೆ ಗೊತ್ತಾ? ಯಾವ ನೀರು? ನೀರೇ ತಾನೆ. ಇವನು ಸ್ವಲ್ಪ ಗ್ರೇಟ್ ತೋರಿಸ್ದ ಅಲ್ಲಿ. ಗ್ರೇಟ್ ತೋರಿಸಿದ ತಕ್ಷಣ ಅವನು ಗ್ರೇಟ್ ಅಲ್ಲಿ ಏನು ನಡೆದಿಲ್ಲ. ಹೆಂಗ್ ಬಂದ ಹಂಗೇ ಇದೆ ಕುಷ್ಠರೋಗ. ಲಾಸ್ಟಿಗೆ ಅವನಿಗೆ ಪ್ರಾಯಶ್ಚಿತ್ತ ಆಯಿತು. ಇಲ್ಲ, ಅವ್ರು ಹೇಳ್ದಂಗೆ ಒಂದ್ಸರಿ ಕೇಳ್ಬಿಡೋಣ, ಇಲ್ಲಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಏನು ಮಾಡ್ತಾನೆ? ನೀರಲ್ಲಿ ಮುಳುಗ್ತಾನೆ. ಮುಳುಗಿದಷ್ಟು ಏನಾಗ್ತಾನೆ? ಹುಡುಗಿ ಆಗ್ತಾನೆ. ಮುಳುಗಿ ಎದ್ದಿದಷ್ಟು ಏನಾಗ್ತಾನೆ? ಶುದ್ಧನಾಗ್ತಾನೆ. ಅವನಲ್ಲಿರುವಂಥ ಕುಷ್ಠ ಸಂಪೂರ್ಣವಾಗಿ ಬಿಟ್ಟೋಗಿ ಅವಾಗ ತಾನೇ ಹುಟ್ಟಿರುವಂಥ ಮಗು ಹೇಗಿರ್ತದ, ಮಗುದು ದೇಹ ಹೇಗಿರ್ತದೋ ಹಾಗೆ ಒಂದು ದೇಹ ಇರ್ತದೆ. ಈಗ ಅವನೇನ್ ಮಾಡ್ತಾನೆ? ಹೊಂಟೋಗ್ಬಿಡ್ತಾನೆ. ಮತ್ತಿನ್ನೊಂದು ದಿನ ಬರ್ತಾನೆ. ಏನಕ್ಕೋಸ್ಕರ ಬರ್ತಾನೆ? ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬರ್ತಾನೆ. ಬರೋಗ ಹೆಂಗ್ ಬರ್ತಾನೆ? ಬೆಳ್ಳಿ ಇಲ್ಲ, ಹಾಕೊಳಕ್ಕಿದೆ, ಕೊಡಕ್ಕಿಲ್ಲ. ಬೆಳ್ಳಿ ಇಲ್ಲ, ಬಂಗಾರ ಒಂದು ಇಲ್ಲ, ಆದರೆ ಒಂದಿದೆ. ಏನು ನಿದ್ದೆನಾ? ಹಲ್ಲೆಲೂಯಾ. ಅವ್ನು ಬರ್ತಾ ಇದ್ದಾನೆ. ಬರುವಾಗ ಹೇಗೆ ಬರ್ತಾ ಇದ್ದಾನೆ? ಬೆಳ್ಳಿ ಬಂಗಾರ ಎಲ್ಲ ಭಯಂಕರವಾಗಿ ಎಲ್ಲ ಹೊತ್ಕೊಂಡು ಬರ್ತಾ ಇದ್ದಾನೆ. ಅವನು ಹೊತ್ಕೊಂಡ್ ಬರ್ತಾ ಇಲ್ಲ, ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ ಹಾಕೊಂಡ್ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ? ಅಲ್ಲ, ಎಲ್ಲೆಲ್ಲ ತಿರುಗ್ಬಿಟ್ಟ, ಎಲ್ಲೂ ಗುಣ ಆಗಿಲ್ಲ. ಆ ಥರದ್ದು ಎಷ್ಟೋ ಸುರಿದು ಬಿಟ್ಟಿದ್ದಾನೆ, ಬಿಡುಗಡೆ ಆಗಿಲ್ಲ. ಇವ್ರಿಗೆ ಕೊಡೋಣ ಬಿಡೋಣ ಎತ್ಕೊಂಡ್ ಬರ್ತಿದ್ದಾನೆ. ನಮ್ಮವ್ರಂಗೆ ಹಾಸ್ಪಿಟ್ಲಿಗೆ ಹೋದ್ರೆ 5 ಲಕ್ಷ ಖರ್ಚಾಗ್ತದೆ. ಇಲ್ಲಿ ಬಂದ್ರೆ ಫ್ರೀ ಬಿಡುಗಡೆ. ಕಾಣಿಕೆ ಎಷ್ಟು ಬರೋದು? 500 ರೂಪಾಯಿ. ಎಂತ ಕೃತಜ್ಞತೆ ಅಪ್ಪ, ಎಂತ ಭಕ್ತರನ್ನು ಕೊಟ್ಟಿದ್ಯಪ್ಪ, ಎಂತ ಜನರನ್ನು ಕೊಟ್ಟಿದ್ಯಪ್ಪ. ಹಲ್ಲೆಲೂಯಾ. ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ರು 5 ಲಕ್ಷ ಖರ್ಚು ಮಾಡಬೇಕು, ಪ್ರೇಯರ್ ಮಾಡೋದು. ಪಟ್ಟಣ ಬಿಡುಗಡೆ ಆಗೋಯ್ತು. ಕಾಣಿಕೆ ಎಷ್ಟು ಬಂತು? ನಮ್ಗೆ ಹೋಗ್ತೇನೆ ಅಷ್ಟೇನು ಮಾಡೋಣ. ಹಲ್ಲೆಲೂಯಾ. ಈಗ 5 ಲಕ್ಷ ರೂಪಾಯಿ ಇಲ್ಲ ಅಂದ್ರೆ ಅವ್ರು ಸತ್ತೋಗ್ತಾರೆ. ಈಗ ಅವ್ರೇನ್ ಮಾಡ್ಬೇಕು? ಏನಾರ ಮಾಡ್ಕೊಂಡು ಸಾಯ್ಬೇಕಾ? ಏನ್ ಮಾಡ್ಬೇಕು? ಸದ್ಯ ಯಾರೋ ಏನಾರ ಮಾಡ್ಕೊಂಡು ಸಾಯ್ಬೇಕು ಅಂತ. ಹಲ್ಲೆಲೂಯಾ. ಈಗ 5 ಲಕ್ಷ ಖರ್ಚು ಮಾಡ್ಲೇಬೇಕು. ಈ 5 ಲಕ್ಷ ಖರ್ಚು ಮಾಡಕ್ಕಿಂತ ಮುಂಚೆ ಇವ್ರು ಎಲ್ಲಾ ಕಡೆ ಹೋಗ್ಬಿಟ್ರು, ಎಲ್ಲೂ ಆಗಿಲ್ಲ. ಒಂದೇ ಮಾತು, 5 ಲಕ್ಷ ಖರ್ಚು ಮಾಡ್ಲೇಬೇಕು ಅಂತ. ಯಾರೋ ನಮ್ಮಂತ ಪಾಸ್ಟ್ರು ಸ್ತೋತ್ರ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ರೆ ಏಸಪ್ಪ ಮುಟ್ಬಿಟ್ಟು ಬಿಡುಗಡೆ ಆಗ್ಬಿಡು. ಹಲ್ಲೆಲೂಯಾ. ಈಗ ಇವ್ರೇನ್ ಮಾಡ್ಬೇಕು? 50 ರೂಪಾಯೋ 100 ರೂಪಾಯೋ ಕಾಣಿಕೆ ಹಾಕ್ಬೇಕು ಅಲ್ವಾ? ಈಗ ಇವ್ರೇನ್ ಮಾಡ್ಬೇಕು? ಅಟ್ಲೀಸ್ಟ್ ಒಳ್ಳೆ ಕೃತಜ್ಞತೆ ಇದ್ರೆ, ಹಂಗಾರೆ ಪಾಸ್ಟರ್ ಹಿಂಗ್ ಪ್ರಸಂಗ ಮಾಡ್ಬಿಟ್ಟು ಕೊಡು ಅಂತ ಹೇಳ್ತಾವ್ರ? ಕೃತಜ್ಞತೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಕೃತಜ್ಞತೆ 5 ಲಕ್ಷದಲ್ಲಿ ಫ್ರೀಯಾಗಿ ಬಿಡುಗಡೆ ಆದಾಗ ನೀನು ಎಷ್ಟು ಕೊಡ್ಬೇಕು? 10 ಲಕ್ಷನ? ಎಷ್ಟು ಸೈಲೆಂಟ್ ಆಗ್ಬಿಟ್ರು. ಫಾಸ್ಟ್ ಬುಡಕ್ಕೆ ಕೈ ಹಾಕ್ತವ್ರ. ಎಷ್ಟು ಕೊಡ್ಬೇಕು? ಅಟ್ಲೀಸ್ಟ್ ಯಾವ ಸೇವಕರು ಕೇಳಲ್ಲ, ಕೇಳೋರು ಇದ್ದಾರೆ. ಹೇಳ್ತಾ ಇರೋದು ಕೃತಜ್ಞತೆ ದೇವರಿಗೆ ಹೆಂಗ್ ಸಲ್ಲಿಸೋದು. ಈಗ ಅಲ್ಲ 5 ಹೋಗ್ತಾ ಇತ್ತು, ಬೇಡ 1 ಕೊಡೋಣ ಬಿಡ್ರಿ ಚರ್ಚ್ಗೆ. ಏನ್ ಕೊಡೋಣ? 1 ಲಕ್ಷನ 1.5 ಲಕ್ಷನ ಕೊಡೋಣ ಬಿಡ್ರಿ. ಈಗ ಸೇವಕರು ಪ್ರೇಯರ್ ಮಾಡಿದ್ರೆ 5 ಲಕ್ಷ ಅವ್ರು ಬಾಗಿಕ್ತಾ ಇದ್ದ? ಬಾಗಿಕ್ಕೂ ಬದಲು ಸೇವೆಗಾರರು ಕೊಡ್ರಿ. ಹಲ್ಲೆಲೂಯಾ. ಈಗ ಇವನೇನು ಮಾಡ್ತಾ ಇದ್ದಾನೆ? ಎಲ್ಲ ನೋಡ್ದ, ಓ ಅಲ್ಲಿ ಅಷ್ಟು ಖರ್ಚಾಯ್ತು, ಇಲ್ಲಿ ಇಷ್ಟು ಖರ್ಚಾಯ್ತು, ಅಷ್ಟೆಲ್ಲ ಖರ್ಚು ಮಾಡಿದ್ರು ಬಿಡುಗಡೆ ಆಗಿಲ್ಲ. ಇಲ್ಲಿ ಹೋದೆ 1 ರೂಪಾಯಿ ಇಲ್ಲ. ಮುಳುಗು ಅಂದ ನಾನು ಮುಳುಗಿದೆ, ಹೇಳ್ತೀನಿ ಎಲ್ಲ ಫ್ರೀ.
ಆಯ್ತಪ್ಪ ಬರ್ತೀನಪ್ಪ, ಅಯ್ಯೋ ನಾನು ಏನು ಅನ್ಕೊಂಡು ಬಂದ್ಬಿಟ್ಟೆ, ನಾನು ಬರ್ತೀನಿ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಬರ್ತಾ ಇದ್ದಾನೆ, ಬರುವಾಗ ಎಲ್ಲ ಒತ್ಕೊಂಡು ಬರ್ತಾ ಇದ್ದಾನೆ. ನಾವು ಬಿಡುಗಡೆ ಹೊಂದ್ಕೊಂಡು ನಾವ್ ಹೆಂಗ್ ಬರ್ತೀವಿ? ನಾವು ಬಿಡುಗಡೆ ಹೊಂದ್ಕೊಂಡು ಹೆಂಗ್ ಬರ್ತೀವಿ? ಹಲ್ಲೆಲೂಯಾ. ಆದ್ರೆ ಅವರು ಒತ್ತುಕೊಳ್ಳಿಕ್ಕಾಗದೆ ಅನೇಕ ಕತ್ತೆಗಳನ್ನ ಅಥವಾ ಒಂಟೆಗಳನ್ನ ಅವುಗಳ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಯಾಕಂದ್ರೆ ಬಿಡುಗಡೆ ಆಗಿರೋದು ಸ್ವಲ್ಪ ಅಲ್ಪ ಅಲ್ಲ. ಈ ತರದ್ದು ಎಷ್ಟೋ ಖರ್ಚು ಮಾಡಿಬಿಟ್ಟೆ, ಎಲ್ಲೂ ಬಿಡುಗಡೆ ಆಗಿಲ್ಲ, ನನ್ನ ಪ್ರಾಣನ ಹೊಂಟೋಗ್ತಾ ಇತ್ತು. ಇವತ್ತು ನನ್ನ ಪ್ರಾಣ ಇದ್ರೆ ಈ ತರದ್ದು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ಬಹುದು. ದೇವರು ಎಷ್ಟು ಅದ್ಭುತಗಳು ನಿಮ್ಮ ಜೀವಿತಗಳಲ್ಲಿ ಮಾಡಿಲ್ಲ, ದೇವರು ಎಷ್ಟು ಅತಿಶಯಗಳು ನಿಮ್ಮ ಜೀವಿತಗಳಲ್ಲಿ ಮಾಡಿಲ್ಲ, ಎಷ್ಟು ಕಾರ್ಯಗಳಲ್ಲಿ ದೇವರು ನಿಮಗೆ ಬಿಡುಗಡೆ ಕೊಟ್ಟಿಲ್ಲ. ನೀವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ನಾನು ಒಂದೇ ಒಂದು ಆಲೋಚನೆಯಲ್ಲಿ ನಿಲ್ಲಿಸ್ತೀನಿ, ಆಮೇಲೆ ನೀವು ನಿದ್ದೆ ಮಾಡಿ, ಆಮೇಲೆ ನಾನು ಎಬ್ಸಿ ಯಾಕೆ ಬೇಕು. ಹಲ್ಲೆಲೂಯಾ. ಕೊನೆಯ ಒಂದು ಆಲೋಚನೆಯಲ್ಲಿ ನಿಲ್ಲಿಸ್ತೀನಿ. ನಿಲ್ಲಿಸ್ಲಾ ಹೋಗ್ಲಾ? ಬೆಳ್ಳುಳ್ಳಿ ಬಿಡಿಸ್ಬೇಕಂತ ಐಗುಪ್ತ ದೇಶ ಕಳಿಸ್ಬೇಕು ಇವ್ರನ್ನ. ನಾನು ಕಿರ್ಚಾಡಿ ಪರ್ಚಾಡಿ ಆತ್ಮದಲ್ಲಿ ಬಿಡುಗಡೆ ಒಂದು ಕೊಡೋಗ್ಲಿ, ನಾನು ಇದು ಮಾಡ್ರೆ ಇವ್ರು ಬೆಳ್ಳುಳ್ಳಿ ಅಂತೆ ಸಿಂತಲ್ಲ ಹಾಕೊಂಡು ಸಂತಲನಿದ್ರಂತ. ಏನು ಅಲ್ಲ, ನಮ್ದು ಪ್ರಸಂಗದಲ್ಲಿ ಹೆಂಗಾರು ಬಿಡುಗಡೆ ಒಂದು ನಮ್ ಚಿಂತೆ, ಇವರು ತಿನ್ನೋ ಚಿಂತೆ. ಯಾಕೆ ಪುರ್ ಅನ್ಸ್ಬೇಕಲ್ಲ, ತಿಂದ್ಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ತಿನ್ಬಿಟ್ರಿ, ಬೆಳ್ಳುಳ್ಳಿನೇ ಬರ್ತದೆ. ಕೆಲ ಜನರು ಬೆಳ್ಳುಳ್ಳಿ ಚಿಪ್ಪೇನು ಬಿಡಲ್ಲ. ಯಾಕೆ? ದುಡ್ಡು ಕೊಟ್ಟಿಲ್ವಾ? ಖಂಡಿತವಾಗ್ಲು ಕೊಟ್ಟಿದ್ಯಾ, ತಿನ್ನು. ಕ್ಯಾರಿಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಆಲೋಚನೆಯಲ್ಲಿ ನಿಲ್ಲಿಸ್ತೀನಿ. ಹಲ್ಲೆಲೂಯಾ. ನಾನು ಬೆಳ್ಳುಳ್ಳಿ ಆಲೋಚನೆ ಅಲ್ಲ, ಅದು ನೀವು ಡೈವರ್ಟ್ ಮಾಡಿದ್ದು, ನಾನು ಬೇರೆ ಆಲೋಚನೆ. ಹಲ್ಲೆಲೂಯಾ. ಈಗ ಯೋಸೇಫನು ಸೆರೆಮನೆ ಒಳಗಡೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ತನ್ನ ಮನೆಯಲ್ಲಿ ತನ್ನ ಯಜಮಾನನು ಎಲ್ಲ ಅಧಿಕಾರವನ್ನ ಅವನ ಕೈಲಿ ಕೊಟ್ಟಿರ್ತಾರೆ. ಯಾರಿಗೂ? ಅವನ ಯಜಮಾನ ಯಾರಾಗಿದ್ದ? ಪೋಟಿಫರ್. ಹಲ್ಲೆಲೂಯಾ. ಈ ಪೋಟಿಫರ್ ಏನ್ ಮಾಡ್ತಾನೆ? ಎಲ್ಲ ಅಧಿಕಾರವನ್ನ ಯೋಸೇಫನ ಕೈಲಿ ಕೊಡ್ತಾರೆ. ಯಾಕೆಂದ್ರೆ ಯೋಸೇಫನ ಸಂಗಡ ದೇವರ ನಿಮಿತ್ತವಾಗಿ ಅವನ ಕೈ ಹಾಕೋ ಕೆಲಸ, ಅವನ ಕಾಲಿಡುವ ಜಾಗ ಎಲ್ಲ ಅನುಗ್ರಹಿಸಲ್ಪಡ್ತಾ ಇದೆ. ಅದಕ್ಕೆ ಎಲ್ಲ ಪೋಸ್ಟ್ ಅವನ ಕೈಯಲ್ಲಿ, ಎಲ್ಲ ಅಧಿಕಾರ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಯಾರು? ಪೋಟಿಫರ್. ಒಂದಿನ ಮನೇಲಿ ಯಾರು ಇಲ್ಲ, ಎಂತಿ ಆಲ್ರೆಡಿ ಯಾವಾಗಲ ಕಣ್ಣಿಕ್ಬಿಟ್ಟಿದ್ದಾಳೆ ಅವನ ಮೇಲೆ. ಹಲ್ಲೆಲೂಯಾ. ಯಾರಾದ್ರೂ ಯಾರ ಮೇಲೆ ಕಣ್ಣಿಕ್ಕಿದ್ದೀರಾ? ಕಣ್ಣೋಗ್ಬಿಡ್ತದೆ. ಹಲ್ಲೆಲೂಯಾ. ಪೋಟಿಫರನ ಹೆಂಡತಿ ಯೋಸೇಫನ ಮೇಲೆ ಯಾವಾಗೋ ಏನಕ್ಕಿದ್ಲು? ಮಾತಾಡ್ರಿ, ಕಣ್ಣಂದ್ರೆ ಗೊತ್ತಿಲ್ಲ ಅಲ್ಲ ನಿಮಗೆ? ಕಣ್ಣಿಡೋದಂದ್ರೆ ಗೊತ್ತಿಲ್ಲ ಅಲ್ಲ ನಿಮಗೆ? ಮತ್ತೆ ಮಾತಾಡ್ಬೇಕು. ಕಣ್ಣಿಟ್ಟಿದ್ಲು. ಆ ಕಣ್ಣಿಗೆ ಇವನು ಬಿದ್ದಿಲ್ಲ. ಇವನು ಹೇಳ್ತಾನೆ, ನೋಡಪ್ಪ, ನಿನ್ ಗಂಡ ನನಗೆ ಎಲ್ಲಾದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಏನ? ಎಲ್ಲಾದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ, ನಿನ್ ಮೇಲೆ ಮಾತ್ರ ನನಗೆ ಅಧಿಕಾರ ಕೊಟ್ಟಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಡ ಬಿಡಿ, ಆ ಕಡೆ ಹೋಗೋದು. ನಿನ್ ಗಂಡ ಎಲ್ಲವುಗಳ ಮೇಲೆ ನನಗೆ ಅಧಿಕಾರ ಕೊಟ್ಟಿದ್ದಾನೆ, ನಿನ್ ಮೇಲೆ ಮಾತ್ರ ನನಗೆ ಅಧಿಕಾರ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಏನು ಇಲ್ಲದೆ ಇರುವಾಗ ಕರ್ಕೊಂಡು ಬಂದು ಈ ಪೋಸ್ಟ್ ಕೊಟ್ಟಿದ್ದಾನ ಅಂದ್ರೆ ನಾನು ನನ್ನ ಯಜಮಾನನಿಗೆ ಕೃತಜ್ಞತೆ ಉಳ್ಳವನಾಗಿರ್ಬೇಕು. ಹಲ್ಲೆಲೂಯಾ. ಆ ರೀತಿ ಕೃತಜ್ಞತೆ ಉಳ್ಳವನ ಸಂಗಡ ಯಾರಿರ್ತಾರಪ್ಪ ಅಂದ್ರೆ ದುರಾತ್ಮ ಇರಲ್ಲ, ಅಂತವರ ಸಂಗಡ ದೇವರು ಇರ್ತಾನ್ರಿ. ಹಲ್ಲೆಲೂಯಾ. ಅವನು ಕೃತಜ್ಞತೆ ಉಳ್ಳವನಾಗಿದ್ದ, ಅವನ ಸಂಗಡ ದೇವರಿದ್ರು ಸುಮ್ಮನೆ ಬಿಡ್ತಾರ? ದಿನೇ ದಿನೇ ಅವನ ಎತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ, ದಿನೇ ದಿನೇ ಅವನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ದಿನೇ ದಿನೇ ಆಪತ್ತುಗಳಿಂದ ಬಿಡಿಸ್ತಾ ಇರ್ತಾರೆ, ದಿನೇ ದಿನೇ ಕಾಯ್ತಾ ಇರ್ತಾರೆ, ದಿನೇ ದಿನೇ ಬೇಲೆಯಿಂದ ಬಿಡಿಸುವಂತವರಾಗಿರ್ತಾರೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ಪ್ರತಿದಿನ ಅವನು ತಪ್ಪಿಸುವನಾಗಿರ್ತಾನೆ. ಶತ್ರು ಆಗ್ದಿರುವಂತ ಗುಂಡಿಗಳಿಂದ ಅವನು ತಪ್ಪಿಸುವಂತವನಾಗಿರ್ತಾನೆ. ಯಾಕೆ? ನೀವು ಕೃತಜ್ಞತೆ ಉಳ್ಳವರಾದ ನಿಮಿತ್ತವಾಗಿ ಅವನು ನಿಮ್ಮನ್ನ ಕಾಯುವಂತ ದೇವರಾಗಿರ್ತಾನೆ. ಆಯ್ತಪ್ಪ, ಅವನು ಅವಳನ್ನ ಬಿಟ್ಟು ನೋಡ್ರಿ, ಅವಳ ಮೇಲೆ ಕೈ ಹಾಕಿಲ್ಲ, ಅದೇ ತಪ್ಪಾಗೋಯ್ತು. ಅವನು ಅವಳ ಮೇಲೆ ಕೈ ಹಾಕಿಲ್ಲ,
ಅದೇ ತಪ್ಪಾಗೋಯ್ತು, ಕೈ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಜೈಲಲ್ಲಿದ್ದಾನೆ. ಎಂತ ಅನಿವಾರ್ಯ ನೋಡ್ರಿ ಇದು. ಅಲ್ಲೇಲೂಯ. ಪಾಪ ಅವ್ನು ಕೈ ಹಾಕ್ಬಿಟ್ಟಿದ್ರೆ ಜೈಲಿಗೆ ಹೋಗ್ತಾ ಇರಲಿಲ್ಲ. ಅಲ್ಲೇಲೂಯ. ಪಾಸ್ಟರ್ ಎಲ್ಲೋ ಹೋಗ್ತಾ ಇದ್ದಾರೆ, ಕೈ ಕಾಲು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇಲೂಯ. ಆದ್ರೆ ಅವಳನ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಓಡೋಗಿದ ತಕ್ಷಣ ಇವಳೇನ್ ಮಾಡಿ, ಇವಳಿಗೇನು ಭಯ ಬಂದ್ಬಿಡ್ತು, ಇವ್ ನನ್ನ ತಗಲಾಕ್ಬಿಡ್ತಾನೆ. ಅಲ್ಲೇಲೂಯ. ಕೆಲ ಜನರು ಹಂಗೆ ಅವ್ರು ತಪ್ಪಿಸ್ಕೊಳ್ಳೋಕೋಸ್ಕರ ನಿಮ್ ತಗಲಾಕ್ತಾರೆ. ನೀವ್ ಹಂಗೆ ಮಾಡ್ಬೇಡ್ರಿ, ನೀವು ತಪ್ಪಿಸ್ಕೊಳ್ಳೋಕೋಸ್ಕರ ಇನ್ನೊಬ್ಬ ತಗಲಾಕ್ಬೇಡ್ರಿ. ಅಲ್ಲೇಲೂಯ. ಅಂತ ಸಂಕಟ ದೇವ್ರು ಇರಲ್ಲ. ನೋಡಿದ್ರಾ, ಈಗ ನನ್ನ ಕಾರ್ಯ ತೀರ್ಸ್ಕೊಬೇಕು, ನಾನು ತಿಳಿ ತೀರ್ಸ್ಕೊಬೇಕು, ಅಥವಾ ಏನೊಂದು ಮಾಡ್ಕೊಬೇಕು, ನಾನು ಏನೊಂದು ಸಂಪಾದನೆ ಮಾಡ್ಕೊಬೇಕು, ನಾನೇನು ಮಾಡ್ತೀನಿ, ನನ್ನ ತಿಳಿಯೋಕೋಸ್ಕರ ಅವ್ನು ತಗಲಾಕ್ಬಿಡ್ತೀನಿ, ಇಲ್ಲ ಇನ್ನೊಬ್ರು ತಗಲಾಕ್ಬಿಡ್ತೀನಿ. ಈ ಕೈ ಏಮನ್ ಕತ್ತಾನೆ ಹಂಗೇನೆ. ಇನ್ನು ಎಲ್ಲಿ ನನ್ನ ಮೇಲೆ ಬಂದ್ಬಿಡ ಅಂದ್ಬಿಟ್ಟು ಅವನೇ ತಗಲಾಕ್ಬಿಟ್ಟು. ಯಾರು ಇದ್ರ ಇಲ್ಲಿ ತಗಲಾಕೋರು? ದೇವ್ರು ಇರಲ್ಲ ಜೊತೆನಲ್ಲಿ. ಯಾರಿರ್ತಾರೆ? ಗುಮ್ಮಣ್ಣ. ಯಾರು ಇರ್ತಾನೆ? ಗುಮ್ಮಣ್ಣ ಇರ್ತಾನೆ. ಪಕ್ಕದಲ್ಲಿ ಹೇಳ್ರಿ, ಇದೇ ಮಾಡ್ಬೇಡ್ರಿ, ಗುಮ್ಮಣ್ಣ ಗುಂಬಿಡ್ತಾನೆ. ಅಲ್ಲೂಯ್ಯ. ಆದ್ರೆ ಅವನೇನ್ ಮಾಡ್ದ, ನನ್ನ ಮೇಲೆ ಬಂದ್ರು ಪರವಾಗಿಲ್ಲ ಅಂತ ಓಡ್ದ. ಲಾಸ್ಟ್ಗೆ ಆಕೆ ಏನ್ ಮಾಡಿದ್ಲು, ಅವನ ಮೇಲೆ ಹಾಕಿದ್ಲು. ತಪ್ಪು ಯಾರ್ದು? ಕೆಲ ಜನರಿಗೆ ಅವ್ರ ತಪ್ಪಿದ್ರು ತಪ್ಪು ಅರಿವಾಗಲ್ಲ. ಆ ತಪ್ಪು ಅರಿವಾಗಬೇಕಾದ್ರೆ 2 ವರ್ಷ ಬೇಕು. 2 ವರ್ಷದಷ್ಟು ದೇವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರ. ಅಲ್ಲೇಲೂಯ. ಈಗ ಇವಳಿಗೆ ಅರಿವೇ ಆಗಿಲ್ಲ, ತಪ್ಪು ಅರಿವಾಗಿಲ್ಲ. ಲಾಸ್ಟ್ಗೆ ಅವನು ತಗಲಾಕಿದ್ರು. ಲಾಸ್ಟ್ಗೆ ತಗಲಾಕಿದಷ್ಟು ಈಗ ಇವನು ಎಲ್ಲಿ ಹೋಗ್ತಾವನೆ? ಅವನ ಮನೆಗ. 7 ಜನ ಎಲ್ಲಿ ಹೋಗ್ತಿದ್ದಾರೆ? ಜೈಲಿಗೆ ಹೋಗ್ತಾರೆ. ಪಾ ಸುಮ್ಮನೆ ಮುಟ್ಟಿಬಿಟ್ಟಿದ್ರೆ ಅಲ್ಲೇ ರಾಜನಾಗಿರೋದಾಗಿದ್ದ? ಮುಟ್ಟಿಲ್ಲ, ಜೈಲಿಗೆ ಹೋಗ್ತಾವೆ. ಕೆಲ ಜನರು ಹಂಗೆ, ತಪ್ಪೇ ಇಲ್ಲ, ತಪ್ಪಿದ್ರು ಕೂಡ ಆಮೇಲೆ ತಪ್ಪು ಬರ್ತದೆ. ಏನ್ ಮಾಡೋದು? ದೇವ್ರ ಜೊತೆನಲ್ಲಿದ್ದಾರೆ, ಅದಕ್ಕೆ ದೇವ್ರ ಜೊತೆನಲ್ಲಿದ್ದಾರೆ, ಅದಕ್ಕೆ ತಪ್ಪುಗಳು ನಿನ್ನ ಮೇಲೆ ಬರ್ತದೆ. ಆದ್ರೆ ನೀನ್ ಭಯ ಪಡಬೇಡ, ನಿನ್ ದೇವ್ರ ಬಿರುಗಾಳಿ. ಅವನು ಒಂದ್ಸಾರಿ ಹಿಂಗೆ ಅಲ್ಲಾಡ್ದ ಅಂದ್ರೆ ಒಂದು ಬಿರುಗಾಳಿ ಬರ್ತದೆ. ಆ ಬಿರುಗಾಳಿ ಬರ್ಬೇಕು, ಅದೆಲ್ಲ ಆಡ್ಕೊಂಡು ಹೋಗ್ಬಿಟ್ಟಿರ್ತದೆ, ಎಲ್ಲ ಕ್ಲೀನ್ ಆಗ್ಬಿಟ್ಟಿರ್ತದೆ, ದಾರಿ ನೀಟ್ ಆಗ್ಬಿಟ್ಟಿರ್ತದೆ. ನಿಂದೇ ದಾರಿ ನಡ್ಕೊಂಡು ಹೋಯ್ತಾರೋ. ಅಲ್ಲೇಲೂಯ. ಯಾರ ಸಂಗಡ ದೇವ್ರು ಇರ್ತಾರೋ, ಯಾರು ದೇವ್ರಿಗೆ ಹತ್ತಿರವಾಗಿರ್ತಾರೋ ಅಂಥವ್ರ ಮೇಲೆ ಇಲ್ದಿರೋ ಬಲ್ದಿರೋ ಮಾತುಗಳೆಲ್ಲ ಬರ್ತದೆ, ಇಲ್ದಿರೋ ಬರೋದ್ರಲ್ಲಿ ತಪ್ಪುಗಳೆಲ್ಲ ಬರ್ತದೆ, ಇಲ್ದಿರೋ ಹೋರಾಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಡೋಂಟ್ ವರಿ, ನೀನು ಭಯ ಪಡಬೇಡ. ನಿನ್ನ ಸಂಗಡ ದೇವರಿದ್ದಾರೆ. ಅವನು ಅಗ್ನಿ ಜ್ವಾಲೆ ಉಳ್ಳ ದೇವರು, ಅವನು ಬೇರೆ ಗಾಳಿ ಉಳ್ಳ ದೇವರು. ನಿನ್ನ ಮೇಲೆ ಏನೆಲ್ಲ ಮಾತುಗಳು ಬಂದಿದೆಯೋ ಇವತ್ತು ಯೇಸುವಿನ ನಾಮದಲ್ಲಿ ಮಾಡಿಬಿಡಲೇ. ತಪ್ಪು ಮಾಡಿಲ್ಲ ಅಂದ್ರು ಯಾರ ಮೇಲೆ ಅದು ತಪ್ಪು ಬಂದಿದ್ರೆ, ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಯಾರ ಮೇಲೆ ಮಾತುಗಳು ಬಂದಿದ್ರೆ, ದೇವರು ಈ ದಿನಗಳಲ್ಲಿ ಅದನ್ನ ಕ್ಲೀನ್ ಮಾಡೋದಕ್ಕಾಗಿ ಹೋಗ್ತಾನೆ. ದೇವರು ಅದನ್ನ ಕ್ಲೀನ್ ಮಾಡೋದಕ್ಕಾಗಿ ಹೋಗ್ತಾನೆ. ನಿನ್ ಮೇಲೆ ಬಂದಿರೋ ಮಾತು ಹೋಗ್ತಾ ಇದೆ, ನಿನ್ ಮೇಲೆ ಬಂದಿರೋ ಮಾತು ಅಳಿದು ಹೋಗ್ತಾ ಇದೆ. ನನ್ನ ದೇವರ ಮಾತುಗಳನ್ನ ಅಳಿಸಿ ಹಾಕ್ತಾನೆ. ಹಲ್ಲೆಲೂಯಾ. ಈಗ ಸೆರೆಮನೆ ಒಳಗಡೆ ಹೋಗ್ತಾನೆ. ಹೋಗಿದ ತಕ್ಷಣ ಸ್ವಲ್ಪ ದಿನ ಅಲ್ಲಿ ಇರ್ತಾನೆ, ದೇವ್ರ ಜೊತೆನಲ್ಲಿ ಇರ್ತಾರೆ, ಒಂದ್ ಮೇಲೆ ಅಧಿಕಾರ ಕೊಡ್ತಾರೆ, ಎಲ್ಲ ಆಯ್ತು ಸರಿ. ಅಲ್ಲಿ ಅವನ್ ಜೈಲಲ್ಲಿ ಹಾಕಿರೋ ಜಾಗದಲ್ಲಿ 2 ಇರ್ತಾರೆ. ಯಾರಪ್ಪ ಅಂದ್ರೆ ಐಗುಪ್ತ ದೇಶದಲ್ಲಿ ಕೆಲಸ ಮಾಡುವಂತ ರಾಜನ ಕೈ ಕೆಳಗಡೆ ಇರುವಂತವ್ರು. ಒಬ್ಬ ಪಾರುಪತ್ರದವನು, ಇನ್ನೊಬ್ಬನ ಏನೋ ಕೆಲಸ ಇದೆ, ಪಾನದೊಂದು ಮತ್ತು ಇನ್ನೊಂದೊಬ್ಬನಿಗೆ ಏನೋ ಕೆಲಸ ಇದೆ. ಒಂದಿನ ಏನಾಗುತ್ತೆ, ಈ ಪಾರುಪಾತ್ರದವನಿಗೆ ಒಂದು ಕನಸು ಬಿಡುತ್ತೆ. ಆ ಕನಸಿನ ಅರ್ಥ ಇವನಿಗೆ ಅರ್ಥ ಆಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ. ಟೆನ್ಷನ್ ಎಲ್ಲ ಕೂತಿರ್ತಾನೆ. ಯೋಸೇಫ ಬರ್ತಾನೆ, ಯಾಕೋ ದಡ್ಡ ಹಿಂಗ್ ಕೂತಿದ್ಯಾ ಅಂತ ಕೇಳ್ತಾನೆ. ಇಲ್ಲ, ಅವ್ನು ಕನಸು ಬಿತ್ತು ಅಷ್ಟೇ ತಾನೇ, ಕನಸುಗಳು ವಿವರಣೆ ಮಾಡೋನಿಲ್ವಾ ಹೇಳು ಅಂತ ಕೇಳ್ತಾನೆ. ಏನಿಲ್ಲ, ಮಲಗಿದ್ದೆ, ಈ ರೀತಿ ದ್ರಾಕ್ಷಿ ತೋಟದಲ್ಲಿ 3 ದಿನದಲ್ಲಿ 3 ದ್ರಾಕ್ಷಿ ಗುಚ್ಚಿಗಳು ಬರ್ತದೆ. ಅದನ್ನ ನಾನು ತೆಗೆದುಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ದ್ರಾಕ್ಷಿ ಮಾಡ್ಬಿಟ್ಟು ಅದು ನಾನು ಯಜಮಾನರಿಗೆ ತೆಗೆದುಕೊಂಡು ಹೋಗ್ಬಿಟ್ಟು ಕೊಡ್ತೀನಿ, ಅದು ಅವ್ರು ಕುಡಿತಾ ಇದ್ದಾರೆ ಅಂತ ಅವನು ಹೇಳ್ತಾನೆ. ಅಷ್ಟೇನೇನೋ? ಅಷ್ಟೇ. ಆಮೇಲೆ ಅವನು ಹೇಳ್ತಾನೆ, ಏನಿಲ್ಲ, ಇನ್ನು 3 ದಿನ, 3 ಗುಚ್ಚು ಅಂತ ಹೇಳುವಾಗ ಇನ್ನು 3 ದಿನ, 3 ದಿನದಲ್ಲಿ ನೀನು ರಿಲೀಸ್ ಆಗ್ತೀಯ. ಹಲ್ಲೆಲೂಯಾ. 3 ದಿನದಲ್ಲಿ ನೀನು ಬಿಡುಗಡೆ ಆಗ್ತೀಯ. 3 ದಿನದಲ್ಲಿ ಬಿಡುಗಡೆ ಆಗಿದ ತಕ್ಷಣ ಫಸ್ಟ್ ನೀನು ಏನು ಕೆಲಸ ಮಾಡ್ತಾರೆ ಅದೇ ಕೆಲಸ ನಿನಗೆ ಮತ್ತೆ ಸಿಗುತ್ತೆ. ಹಲ್ಲೆಲೂಯಾ.
ಅಂದ್ರೆ ರಾಜನಿಗೆ ಇವನು ಪೌರಪಾತ್ಯ ಕೆಲಸ ಮಾಡುವಂತವನಾಗಿದ್ದ, ದ್ರಾಕ್ಷಾರಸ ಕೊಡುವಂತವನಾಗಿದ್ದ. ಅದೇನೆ ಪಾನೆಗಾರನು ಭಕ್ಷ್ಯಗಾರ. ಈ ಪಾನೆಗಾರನಿಗೆ ಕೆಲಸ ಸಿಗೋದು. ಅಲ್ಲೆಲ್ಲೂಯ್ಯ. ಇವನು ಹೇಳ್ದಂಗೆ 3 ದಿನಕ್ಕೆ ರಿಲೀಸ್ ಆಗುತ್ತೆ, ಹೋಗ್ತಾನೆ, ಕೆಲಸ ಸಿಗುತ್ತೆ, ಫಿಕ್ಸ್ ಆಯ್ತು. ಇನ್ನೊಬ್ಬ ಅಲ್ಲಿರ್ತಾನೆ, ಅವನಿಗೂ ಕನಸು ಬೀಳ್ತದೆ. ಅವನು ಹೇಳ್ತಾನೆ ಏನಂತ, ಈ ರೀತಿ ಏನೋ ಮಂಕ್ರಿಲಿ ಎತ್ಕೊಂಡು ಹೋಗ್ತಾ ಇರ್ತಾನೆ, ಮೇಲೆ ಪಕ್ಷಿಗಳು ಎಲ್ಲ ಬಂದು ಇತ್ಕೊಂಡು ಹೋಗ್ತಾ ಇರ್ತದೆ, ಆನೆಗಳೆಲ್ಲ ಎತ್ಕೊಂಡು ಹೋಗ್ತದೆ, 3 ಪುಟ್ಟಿ ಇದೆಲ್ಲ ಹೇಳ್ತಾ ಇರ್ತಾನೆ. ಅವಾಗ ಅವನು ಹೇಳ್ತಾನೆ, 3 ದಿನದಲ್ಲಿ ನೀನು ರಿಲೀಸ್ ಆಗ್ತೀಯಾ, ರಿಲೀಸ್ ಆಗಿ ನೀನು ಸತ್ತೋಗ್ತೀಯ ಅಂತ ಹೇಳ್ತಾನೆ. ಅಥವಾ ಕೆಲಸ ಹೊಂಟೋಗುತ್ತೆ, ನಿನಗೆ ಕೆಲಸ ಸಿಕ್ಕಲ್ಲ ಅಂತ ಹೇಳ್ತಾನೆ. ಅಲ್ಲಿ ಹೋಗ್ತಾನೆ, ಕೆಲಸ ಸಿಗಲ್ಲ, ಕೆಲಸ ಹೊಂಟೋಗುತ್ತೆ. ಸೇಮ್ ಹಂಗೆ ನಡೆಯುತ್ತೆ. ಈ ಮೊದಲನೇ ಅವನಿಗೆ ಕನಸು ಬಿದ್ದಾಗ ಕನಸು ಹೇಳ್ಬಿಟ್ಟು ಹೇಳ್ತಾನೆ, ಇವ್ನಿಗೆ ಹೆಂಗೋ ಗೊತ್ತು ಕನಸುಗಾರನಿಗೆ 3 ಅಂದ್ರೆ ಅದು 3 ದಿನದಲ್ಲಿ ಇವ್ನು ರಿಲೀಸ್ ಆಗ್ತಾನೆ, ರಾಜೇಂದ್ರ ಮತ್ತೆ ಕೆಲಸ ಸಿಗುತ್ತೆ. ಅದಕ್ಕೆ ಇವನು ಹೇಳ್ತಾನೆ, ನೋಡು ನಾನು ನಿನ್ನ ಕನಸು ಹೇಳಿದ್ದೀನಿ, ನಿನ್ನ ಕನಸಿನ ಅರ್ಥ ಹೇಳೋರು ಯಾರು ಇರಲಿಲ್ಲ, ಆ ಕನಸಿನ ಅರ್ಥ ಹೇಳಿದ್ಮೇಲೆ ನೀನು ಬಿಡುಗಡೆ ಆಗೋದು. ಕನಸಿನ ಅರ್ಥ ನಿನಗೆ ಆಗಿಲ್ಲ ಅಂದ್ರೆ ಬಿಡುಗಡೆ ಆಗಲ್ಲ. ಕನಸು ನಿನಗೆ ಅರ್ಥ ಆಗುವಾಗಲೇ ಅದ್ರ ಮೇಲೆ ಬಿಡುಗಡೆ ಆಗೋದು. ಈಗ ಆ ಕನಸು ನಿನಗೆ ಬಿಡುಗಡೆ ಆಗಲಿಕ್ಕೆ ಕಾರಣ ಯಾರು? ನಾನು. ಯಾಕೆ? ಕನಸು ನಿನಗೆ ಗೊತ್ತಿರಲಿಲ್ಲ, ಕನಸು ನಾನು ವಿವರಣೆ ಮಾಡಿ ಹೇಳಿದೆ. ಒಂದು ಕೆಲಸ ಮಾಡು, ನೀನು ಇಲ್ಲಿಂದ ಹೋಗ್ತೀಯ, ನನ್ನ ಮಾತ್ರ ಮರಿಬೇಡ, ನನ್ನನ್ನು ಮಾತ್ರ ಮರಿಬೇಡ, ಜ್ಞಾಪಕದಲ್ಲಿ ಇಟ್ಕೋ ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ದಡ್ಡ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಕೆಲಸ ಎಲ್ಲ ಸಿಗುತ್ತೆ, ಎಲ್ಲ ಆಗುತ್ತೆ, ಮರ್ತೋಗ್ಬಿಡ್ತಾನೆ. ಹಂಗಂತ ಹೇಳ್ಬಿಟ್ಟು ಇವನಿಗೆ ಕೃತಜ್ಞತೆ ಇಲ್ವಾ? ಎಲ್ಲಿವರೆಗೂ ಮರ್ತೋಗಿದ್ನೋ ಅಲ್ಲಿವರೆಗೂ ಇವನಿಗೆ ಕೃತಜ್ಞತೆ ಇರಲಿಲ್ಲ. ಟಕ್ಕಂತೇಳಿ ಏನಾಗುತ್ತೆ, ಇವನು ಹೇಳಿದ್ನಲ್ಲ ಇಲ್ಲಿಂದ ಹೋದ್ಮೇಲೆ ನಾನು ಮರಿಬೇಡ ಅಂತ, ಮರ್ತೋಗ್ಬಿಡ್ತಾನೆ. ಮರು ಜಾಸ್ತಿ. ಕೆಲವು ಜನರಿಗೆ ಹಂಗೆ. ಅಲ್ಲೆಲ್ಲೂಯ್ಯ. ಪಾಸ್ಟ್ ಹೇಳಿದ ಕೆಲಸ ಮಾಡೋದು ಮರು ಜಾಸ್ತಿ, ದೇವ್ರು ಹೇಳಿದ ಮಾತು ಕೇಳೋದು ಮರು ಜಾಸ್ತಿ, ದೇವ್ರ ವಾಕ್ಯ ಮರ್ತೋಗೋದು ಜಾಸ್ತಿ, ಮರು ಜಾಸ್ತಿ. ಅಲ್ಲೆಲ್ಲೂಯ್ಯ. ಮಿಕ್ಕಿದಕ್ಕೆಲ್ಲ ಮರು ಇರಲ್ಲ. ಪ್ರಾರ್ಥನೆಗೆ, ಆರಾಧನೆಗೆ, ದೇವರ ವಾಕ್ಯಕ್ಕೆ, ಆತ್ಮಿಕತೆಗೆ, ದೇವರಲ್ಲಿ ಬೆಳಿಲಿಕ್ಕೆ ಎಲ್ಲ ಮರು ಜಾಸ್ತಿ. ಇಂಥ ವಾಕ್ಯ ಜಾಗದಲ್ಲಿ ಅಯ್ಯೋ ಮರ್ತೋಗ್ಬಿಟ್ಟೆ ಪಾಸ್ಟ್ರೆ, ಮರು 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 ಜಾಸ್ತಿ. ಇವನು ಮರ್ತೋಗ್ಬಿಡ್ತಾನೆ. ಇವನು ಮರುವನ್ನ ಮತ್ತೆ ಜ್ಞಾಪಕ ಪಡಿಸೋದಕ್ಕಾಗಿ, ಎಚ್ಚರಿಸುವುದಕ್ಕಾಗಿ, ಸ್ವಲ್ಪ ಚುರುಕೊಳಿಸೋದಕ್ಕಾಗಿ ದೇವ್ರು ಏನ್ ಮಾಡ್ತಾರೆ, ರಾಜನಿಗೆ ಕನಸು ಕೊಡ್ತಾರೆ. ಏನ್ ಕನಸು? ಒಂದು ಕನಸು. ಅಲ್ಲೆಲ್ಲೂಯ್ಯ. ಈ ಕನಸು ಯಾರು ಹೇಳ, ಪಂಡಿತರು, ವಿದ್ವಾಂಸರು ಯಾರ್ಯಾರ ಬರ್ತಾರ್ರಿ, ಒಬ್ಬನ ಕೈಲಿ ಕನಸು ಹೇಳಕ್ಕಾಗಲ್ಲ. ಕನಸುಗಾರ ಇರೋವರೆಗೂ ಕನಸು ಯಾರು ಹೇಳಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ಯಾರ್ಯಾರು ಕೇಳ್ತಾರೆ, ಒಬ್ಬರು ಕನಸು ಹೇಳಲ್ಲ. ಲಾಸ್ಟ್ಗೆ ತಲೆ ಕಟ್ಟೋಗುತ್ತೆ. ಅದೇ ತಲೆ ಕಟ್ಕೊಂಡು ಅದೇ ಆಲೋಚನೆಯಲ್ಲಿ ಕೂತಿರುವಾಗ ಇವನು ಹೋಗ್ತಾನೆ, ಇದು ತಗೊಂಡು ದ್ರಾಕ್ಷರಸ ತಗೊಂಡೋಗಿ ಕೊಟ್ಬಿಟ್ಟು ಅವನ ಟಕ್ಕಂತ ಜ್ಞಾಪನೆ ಬರುತ್ತೆ, ರಾಜರು ಇಷ್ಟು ಟೆನ್ಷನ್ ಆಗಿದ್ರಲ್ಲ ಕನಸು ಅಂತ ಹೇಳಿ. ನನಗೆ ಒಬ್ಬ ಜೈಲಲ್ಲಿ ಕನಸು ಹೇಳಿದ್ನಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಒಂದ್ ಕಡೆ ಭಯ, ರಾಜ ಟೆನ್ಷನ್ ಎಲ್ಲ ಅವನ ಬಿಟ್ಟರೆ ಸಾಯಿಸ್ಬಿಡ್ತಾನೆ. ಆದ್ರೂ ಇವನೇನು ಇಲ್ಲ, ಕನಸು ಬಿದ್ದಿದೆ, ಯಾರ ಕೈಲೂ ಹೇಳಕ್ಕಾಗ್ತಾ ಇಲ್ಲ. ಅವನು ಮಾಡಿರುವಂಥ ಸಹಾಯ ನಾನು ಆ ಕೃತಜ್ಞತೆ ಹೇಗೆ ಮರೆಯೋದು? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಅದು ಹೇಳಲೇಬೇಕು ರಾಜನಿಗೆ. ಅಲ್ಲೆಲ್ಲೂಯ್ಯ. ಪಟ್ಟಣ ರಾಜ ಹೇಳೋ, ಏನಿಲ್ಲಪ್ಪ, ಒಂದು ಅವಕಾಶ ಕೊಟ್ಟರು ಮಾತು ಹೇಳ್ತೀನಿ, ಏನು ಹೇಳೋ? ಈ ರೀತಿ ಕನಸು ಹೇಳೋರು ಯಾರು ಇಲ್ವಲ್ಲ, ಅರ್ಥ ಹೇಳೋರು. ಅರ್ಥ ಹೇಳಲು ಒಬ್ಬನಿದ್ದಾನೆ. ನಾನು ಜೈಲಲ್ಲಿದ್ದೆ, ಆ ಅರ್ಥ ಹೇಳ್ದ, ಅವನು ಹೇಳಿದ ಹಾಗೆ ನಡೀತು. ಹೌದಾ? ಎಸ್, ಕರ್ಕಭಾವನ ರಿಲೀಸ್. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಈಗ ಇವನಿಗೆ ಕನಸಿನಿಂದ ಗುಂಡಿಗೆ ಹೋದ, ಕನಸಿನಿಂದ ಜೈಲಿಗೆ ಹೋದ, ಕನಸಿನಿಂದ ಒಳಗಡೆನೆ ಇದ್ದ, ಮತ್ತೆ ಕನಸಿಗೆ ಒಬ್ಬನ ಹೊರಗಡೆ ಕಳಿಸ್ದ. ಆ ಕನಸು ಹೋಗಿ ರಾಜನಿಗೆ ಬಿತ್ತು, ಆ ರಾಜನ ಕನಸು ನಿಮಿತ್ತವಾಗಿ ಮತ್ತೆ ಕನಸೆ ಹೊರಗಡೆ ಬಿಡಿಸ್ಕೊಂಡ್ ಬಂತು. ಅಲ್ಲೇಲೂಯ್ಯ. ಅಂದ್ರೆ ಆ ಪಾರುಪಾತ್ರದವನು, ಆ ದ್ರಾಕ್ಷರಸ ಕೊಡುವಂತವನು ಕೃತಜ್ಞತೆ ಉಳ್ಳವನಾಗಿದ್ದ. ಸ್ವಲ್ಪ ದಿನ ಮರೆತರು ಕೂಡ ಪಟ್ ಅಂತೇಳಿ ಅವನು ಹೇಳಿದಂತ ಆ ಕಾರ್ಯಗಳ ಜ್ಞಾಪಕ ತಂದುಕೊಂಡು, ಅಯ್ಯಯ್ಯೋ ಇಂಥ ಮನುಷ್ಯ ನಿಮಿತ್ತ ತಾನೆ ನಾನು ಹೊರಗಡೆ ಬಂದಿದ್ದಂತ ಹೇಳಿ ಅವನು ಕೃತಜ್ಞತೆ ಉಳ್ಳವನಾಗಿ ಮಾರ್ಪಟ್ಟ. ಅವನಿಗೆ ಕೃತಜ್ಞತೆ ಉಳ್ಳವನಾಗಿ ಮಾರ್ಪಟ್ಟ. ಅಲ್ಲೇಲೂಯ್ಯ. ಇವತ್ತು ನಾವು ಕೂಡ ಅಷ್ಟೇ. ದೇವರು ಎಷ್ಟು ಅದ್ಭುತಗಳು ನಿಮ್ಮ ಜೀವನದಲ್ಲಿ ಮಾಡಿಲ್ಲ, ಎಷ್ಟು ಬಿಡುಗಡೆಗಳು ದೇವರು ನಿಮ್ಮ ಜೀವನದಲ್ಲಿ ಮಾಡಿಲ್ಲ, ಎಷ್ಟೋ ಜನರ ಮೂಲಕವಾಗಿ ನಿಮಗೆ ಸಹಾಯ ಮಾಡಿಲ್ವಾ? ಅದನ್ನು ನೀವು ಮರಿಬಾರ್ದು. ನೀವು ಅವರುಗಳಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಬೆಳ್ಳುಳ್ಳಿಗೆ ಟೈಮ್ ಆಗ್ಬಿಡ್ತದೆ. ಪರಿಶುದ್ಧನಾಗಿರದೆ ಬರೇ, ಹೌದು ಸ್ವಾಮಿ, ನನ್ನ ಒಳಗಡೆ ಕೃತಜ್ಞತೆಯ ಸ್ವಭಾವ ಇಲ್ಲ. ಯಾರಾದ್ರೂ ಏನಾದ್ರು ಮಾಡ್ತಾರಾ, ಅವರಿಗೆ ನನ್ನ ಕೃತಜ್ಞತೆಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿ, ಕೃತಜ್ಞತೆ ಉಳ್ಳವಳಾಗಿ ಮಾರ್ಪಡಬೇಕು.
ಆ ಕೃಪೆ ನನಗೆ ಕೊಡ್ರಿ, ಆ ಸ್ವಭಾವ ನನಗೆ ಕೊಡ್ರಿ. ಅದಕ್ಕಾಗಿ ಒಪ್ಪಿಸಿಕೊಡ್ತದೆ, ಕಾರ್ಯ ಮಾಡಿ ನಡೆಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆ. ಆಮೇನ್.